ಅದ ಫಸ್ಟ್ ಏನ್ ಮಾಡೋಣ, ಪಿನ್ನಿಗೆ ಹೋಗೋಣ. ಪಿನ್ ಅಂತಂದ್ರೆ ಫಸ್ಟ್ ಐ ವಿಲ್ ಟೇಕ್ ದಿಸ್ ಎಕ್ಸಾಂಪಲ್. ಬೇಡ, ಚಲೋ ಅದೇ ಸ್ಟ್ಯಾಂಡರ್ಡ್ ಅಂಡ್ ಬೆಸ್ಟ್. ಇದನ್ನ ನೋಡ್ಕೊಳ್ಳಿ. ಇದ್ರೊಳಗೆ ನಿಮಗೆಲ್ಲ ತಿಳಿದು ಬಿಡ್ತೈತಿ, ಬಹಳ ಕಷ್ಟಪಡೋ ಅವಶ್ಯಕತೆ ಇರಂಗಿಲ್ಲ. ಇದನ್ನ ನೋಡಿ. ಈಗ ಮತ್ತೆ ಇನ್ನೊಂದು ಡಯಾಗ್ರಾಮ್ ಹಾಕಲ್ಲ, ಇದನ್ನ ಈ ಕಡೆ ಹಾಕಿ ಇದನ್ನ ಈ ಕಡೆ ಹಾಕಂಗಿಲ್ಲ, ಅದು ಸೇಮ್ ಆಗಿರ್ತದೆ, ಸ್ವಲ್ಪ ಕ್ಷಣ. ನೆಕ್ಸ್ಟ್ ಈಗ ಇದನ್ನ ನೋಡಿ. ಮತ್ತೆ ಇದು ಬಾರಿ ಹಿಂಗ ಹಾಕಿರಲ್ರಿ, ಹಿಂಗ ಇನ್ನೊಂದು ಹಾಕ್ರಿ ಅಂತಂದ್ರೆ ಎರಡು ಹಾಕೋಣ, ಬಟ್ ಇದನ್ನ ಈ ಕಡೆ ಹಾಕಿ ಇನ್ನೊಂದು ಡಯಾಗ್ರಾಮ್ ಅವಶ್ಯಕತೆ ಇಲ್ಲ. ಈಗ ಹಾಕ್ತೀನಿ ನೋಡಿ. ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಹಾಕೋಣ. ಓಕೆನಾ? ಇನ್ನೂ ಒಂದು ಹಾಕೋಣ. ಇನ್ನೂ ಒಂದು ಹಾಕೋಣ. ಓಕೆ. ಈಗ ಇವಿಷ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಟ್ರಸ್ಸಸ್ ಅದರೊಳಗೆ KISI ಬರೆಯೋದು 100% ಈಜಿ. ಓಕೆನಾ? ನಾವು ಒಂದು ರೂಲ್ಸ್ ನೆನ್ಪಿಟ್ಕೊಡ್ರಿ, ಟ್ರಸ್ ಅಂತ ಎಲ್ಲೆಲ್ಲಿ ಬರ್ತದ ಅಲ್ಲಿ, ಅಥವಾ ಪಿನ್ ಫ್ರೇಮ್ಸ್ ಅಂತ ಎಲ್ಲೆಲ್ಲಿ ಬರ್ತದ ಅಲ್ಲಿ. ಏನಂತಂದ್ರ ಟ್ರಯಾಂಗಲ್ಸ್ ಕಾಣ್ತಾ ಇದ್ದು ಅಂತಂದ್ರ ದಟ್ ಈಸ್ ಅ ಸ್ಟೇಬಲ್. ಟ್ರಯಾಂಗಲ್ಸ್ ಕಾಣ್ತೀವಿ ಅಂದ್ರೆ ಸ್ಟೇಬಲ್. ಇಲ್ಲೇ ಹೇಳ್ಬಿಡ್ತೀವಿ ನೋಡಿ, ಇಲ್ಲಿ ಟ್ರಯಾಂಗಲ್ ಕಾಣಕತ್ತದ, ಇಲ್ಲಿ ಟ್ರಯಾಂಗಲ್ ಕಾಣ ಸ್ಟೇಬಲ್, ಇಲ್ಲಿ ಟ್ರಯಾಂಗಲ್ ಅದ ಸ್ಟೇಬಲ್, ಇಲ್ಲಿ ಟ್ರಯಾಂಗಲ್ ಅದ ಸ್ಟೇಬಲ್, ಟ್ರಯಾಂಗಲ್ಸ್ ಅದ ಸ್ಟೇಬಲ್, ಟ್ರಯಾಂಗಲ್ ಇಲ್ಲ ಅನ್ಸ್ಟೇಬಲ್, ಇದು ಟ್ರಯಾಂಗಲ್ ಇಲ್ಲ ಅನ್ಸ್ಟೇಬಲ್. ಅರ್ಥ? ಅಂಡ್ ಆಲ್ ಜಾಯಿಂಟ್ಸ್ ವಾಟ್ ವೇರ್ ದೇ ಆರ್ ಆಲ್ ಪಿನ್ ಜಾಯಿಂಟ್ಸ್. ತಿಳಿದ? ಈಗ ಸ್ಟೆಬಿಲಿಟಿ ಗೊತ್ತಾಯ್ತು. ಈಗ ಟ್ರಯಾಂಗಲ್ಸ್ ನೋಡ್ಕೊಳೋದು, ಸ್ಟೇಬಲ್ ಐತೆ ಇಲ್ಲ ಚೆಕ್ ಮಾಡ್ಬಿಡೋದು, ಮುಗಿತು. ತಿಳಿತಾ? ಈಗ ನಾವು ಇಕ್ವೇಶನ್ಸ್ ನೋಡ್ಕೊಂತ ಹೋಗೋಣ. ಇಕ್ವೇಶನ್ಸ್ ಏನಿತ್ತಪ್ಪ, ಹಿಂದಕ್ಕೆ ಹೋಗು. ಏನದ ಇಕ್ವೇಶನ್ 2D ಹೇಳ್ತಾ ಇದ್ದೀನಿ, m + r - 2j. ಓಕೆನಾ? ಇದು ಯಾವ್ದಿದು? ಎರಡು ಬರಿತೀನಿ. ಓಕೆನಾ? ಏನ್ ಬರೋಣ ಇಲ್ಲಿ? ಇದರೊಳಗೆ ಸ್ವಲ್ಪ ಅಳಗ್ಸೋದಕ್ಕೊಂದು ಮೆಕ್ಯಾನಿಸಮ್ ಇಲ್ಲ, ಡೋಂಟ್ ವರಿ. ನೌ ಐ ವಿಲ್ ರೈಟ್ ಹಿಯರ್ SI ಟೋಟಲ್ m + r - 2j. ಓಕೆನಾ? ಆಮೇಲೆ SI external equal to r minus e. E for this one is 2. ಅಲ್ಲ, E for this one is what? 2D. ಒಂದು ನಿಮಿಷ. 3. R for ಇದು E for this one is 3. Therefore it is 3. ತಿಳಿತಾ? ಈಗ ಹೋಗೋಣ ಒಂದೇದಕ್ಕೆ ಹೋಗೋಣ. ದಿಸ್ ಇಸ್ ಒಂದೇದು ಇಲ್ಲೇ ಬರೀತೀನಿ. ಈಗ ಇದರೊಳಗೆ ಮತ್ತೆ ವರ್ಟಿಕಲ್ ಫೋರ್ಸು, ಹಾರಿಜಾಂಟಲ್ ಫೋರ್ಸು, ಜನರಲ್ ಸಿಸ್ಟಮ್ ಅವೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಓಕೆ. ಇದರೊಳಗಡೆ ಯಾವಾಗಲೂ ಲೋಡ್ಸ್ ವಿಲ್ ಬಿ ಆಲ್ವೇಸ್ ಇದ್ರದ್ದು ಲೋಡ್ಸ್, ಎಕ್ಸಿಯಲ್ ಲೋಡ್ಸ್ ಇರ್ತಾವ, ಮತ್ತೆ ಜಾಯಿಂಟ್ಸ್ಗೆ ಇರ್ತಾವ. ದೇರ್ ಫೋರ್ ನೋ ಜನರಲ್ ಸಿಸ್ಟಮ್, ಹಾರಿಜಾಂಟಲ್ ಸಿಸ್ಟಮ್, ವರ್ಟಿಕಲ್ ಸಿಸ್ಟಮ್ ಅಂತವೇನು ಇರಂಗಿಲ್ಲ. ಓಕೆನಾ? ಈಗ ನಾವು ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ ಆಲ್ ದೀಸ್. ಇವು ಮೂರಕ್ಕೂ ನಾ ಏನ್ ಮಾಡಬೇಕು? ಎಕ್ಸ್ಟರ್ನಲ್, ಇಂಟರ್ನಲ್, ಟೋಟಲ್ ಕಂಡಿಡಬೇಕು ಒಂದು, ಆಮೇಲೆ ಕಮೆಂಟ್ ಕೊಡಬೇಕು. ಓಕೆ. ಫಸ್ಟ್ ಏನ್ ಮಾಡ್ತೀನಿ? ಟೋಟಲ್ ಕಂಡಿಡ್ತೀನಿ. ಟೋಟಲ್ ಕಂಡಿಡಬೇಕಾದ್ರೆ ಫಾರ್ಮುಲಾ ಅದ m + r - 2j. ಇದ್ರೊಳಗೆ ಮೆಂಬರ್ ಎಷ್ಟು ಅದಾವ? 1 2 3 4 5 ಮೆಂಬರ್ ಅದ. ಅಂದ್ರೆ ಈ ಫಾರ್ಮುಲಾದೊಳಗೆ ಏನು ಮಾಡ್ತೀನಿ? 5 ಹಾಕ್ತೀನಿ. ಪ್ಲಸ್ ರಿಯಾಕ್ಷನ್ಸ್ ಎಷ್ಟು ಅದಾವ? ಇಲ್ಲಿ 2 ಹಿಂಜ್ ಅದ, ಇಲ್ಲಿ 2 ಹಿಂಜ್ ಅದ, 4 ರಿಯಾಕ್ಷನ್ಸ್ ಅದಾವ. 4 ಇಲ್ಲಿ ಬರಿತೀವಿ. ಜಾಯಿಂಟ್ಸ್ ಎಷ್ಟು ಅದಾವ? 1 2 3 4 ಜಾಯಿಂಟ್ಸ್ ಅದಾವ. ಅರ್ಥ? 4 ಜಾಯಿಂಟ್ಸ್ ಅದಾವ. ಟೋಟಲ್ 5 4 9 8. ಅಂದ್ರೆ ಟೋಟಲ್ ಎಷ್ಟು ಬಂತು? ಆನ್ಸರ್ 1 ಬಂತು. ಟೋಟಲ್ ಎಷ್ಟು ಬಂತು? 1 ಬಂತು. 1 ಬಂತು ಅಂದ್ರೆ ಅರ್ಥ ಎಕ್ಸ್ಟರ್ನಲ್ ಏನು ಕನ್ಫ್ಯೂಸ್ ಆಗ್ಬಿಡ್ರಿ. ಟೋಟಲ್ ಇಂಡಿಟರ್ಮಿನೆನ್ಸಿ 1 ಅದ. ಟೋಟಲ್ ಇಂಡಿಟರ್ಮಿನೆನ್ಸಿ 1 ಅದ. ಮುಗಿಯಿತು. ನಾವು ಏನ್ ಮಾಡೋಣ? ಎಕ್ಸ್ಟರ್ನಲ್ಲಿ ಬರೋಣ. ಎಕ್ಸ್ಟರ್ನಲ್ ಅಂದ್ರೆ ರಿಯಾಕ್ಷನ್ಸ್ ಎಷ್ಟು ಅದ? ಇಲ್ಲಿ 2 ಇಲ್ಲಿ 2 4 4 ಮೈನಸ್ ಮತ್ತೆ 3 ಅಂತ, ಅದು 3 ಡಿಫಾಲ್ಟ್ ಆಗಿ ಇರ್ತೈತಿ. ಎಷ್ಟು ಬಂತ ಆನ್ಸರ್? 1 ಬಂತು. ಏನಂತ ಬಂತಿದ ಅರ್ಥ? ಎಕ್ಸ್ಟರ್ನಲ್ ಇಂಡಿಟರ್ಮಿನೆನ್ಸಿ 1 ಅದ. ಹಂಗಾದ್ರೆ ಇಂಟರ್ನಲ್ ಇಂಡಿಟರ್ಮಿನೆನ್ಸಿ ಎಷ್ಟದ? 0 ಅದ. ಯಾಕಂದ್ರ ಟೋಟಲ್ ಈಕ್ವಲ್ ಟು ಎಸ್ ಇಂಟರ್ನಲ್ ಪ್ಲಸ್ ಎಸ್ ಎಕ್ಸ್ಟರ್ನಲ್
ಎಸ್ ಎಕ್ಸ್ಟರ್ನಲ್ ಒಂದದ ಆನ್ಸರ್, ಎಸ್ ಟೋಟಲ್ ಒಂದದ ಆನ್ಸರ್ ಅಂದ್ರೆ ಎಸ್ ಐ ಏನದ ಅದು 0 ಅದ. ಹಂಗಾರೆ ಇಲ್ಲಿ ಕಮೆಂಟ್ ಬರ್ಬೇಕು ಏನಂತಂದ್ರ ದಿಸ್ ಟ್ರಸ್ ಈಸ್ ಇಂಟರ್ನಲ್ಲಿ ಡಿಟರ್ಮಿನೇಟ್, ಎಕ್ಸ್ಟರ್ನಲ್ಲಿ indeterminate, both internally and externally stable. ಬಹಳ ಚೆನ್ನಾಗಿದೆ. ನಿಮ್ಮ ಆಪ್ಷನ್ ಒಳಗೆ 4 ಕೊಡ್ಲಿಕ್ಕಿಲ್ಲ, ಯಾವ್ದಾರ ಒಂದು ಕೊಡ್ಬೋದು. ಏನಿದು ಇಂಟರ್ನಲ್ಲಿ ಡಿಟರ್ಮಿನೇಟ್ ಯಾಕಂದ್ರ ಎಸ್ ಐ 0 ಅದ. ಇದು ಎಕ್ಸ್ಟರ್ನಲ್ಲಿ ಇಂಡಿಟರ್ಮಿನೇಟ್ ಯಾಕಂತಂದ್ರ ಎಸ್ ಇ ಎಕ್ಸ್ 1 ಅದ. ಆಮೇಲೆ ಬೋತ್ ಇಂಟರ್ನಲ್ಲಿ ಎಕ್ಸ್ಟರ್ನಲ್ ಸ್ಟೇಬಲ್ ಅದ ಅಂತ. ಇಂಟರ್ನಲ್ ಯಾಕೆ ಸ್ಟೇಬಲ್ ಅದ ಅಂತಂದ್ರೆ ಟ್ರಯಾಂಗಲ್ಸ್ ಅದಾವ. ಎಕ್ಸ್ಟರ್ನಲ್ ಯಾಕೆ ಸ್ಟೇಬಲ್ ಅದ ಅಂತಂದ್ರೆ 2 ಹಿಂಜ್ ಅದಾವ, ಸರ್ದಾಡಂಗಿಲ್ಲ. ತಿಳಿತಾ? ಈ ಕಡೆ ಬರೋಣ. ಈ ಕಡೆ ಬಂದಾಗ ಇದನ್ನಂತ ಸೇಮ್ ಆಗ್ತದ? ಸೇಮ್ ಆಗಂಗಿಲ್ಲ. ಇದ್ರೊಳಗ ಇದು ಬರ್ಕೊಳ್ಳಿ, ಯಾಕಂದ್ರೆ ಇಲ್ಲೇ ಆಲ್ಟರ್ ಮಾಡ್ತೀನಿ ನಾವು, ಅಷ್ಟು ಇಲ್ಲೇ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಸಲ. ಬರ್ಕೊಂಡ್ರಿ? ಥ್ಯಾಂಕ್ ಯು. ನೆಕ್ಸ್ಟ್ ಈಗ ಇಲ್ಲಿ ಏನಾಗ್ತದ ಅಂತಂದ್ರ ಮೆಂಬರ್ಸ್ ಎಷ್ಟು ಅದಾವ? 1 2 3 4 5 ಮೆಂಬರ್ಸ್ ಅದಾವ. ಇಲ್ಲಿ ಎಷ್ಟು ಬರೋಣ? 5 ಬರಿತೀನಿ. ಪ್ಲಸ್ ರಿಯಾಕ್ಷನ್ಸ್ ಎಷ್ಟು ಅದಾವಪ್ಪ? ಇಲ್ಲಿ 1 ಅದ, ಇಲ್ಲಿ 2 ಅದ. ಟೋಟಲ್ ರಿಯಾಕ್ಷನ್ಸ್ ಎಷ್ಟು ಅದಾವ? 3 ರಿಯಾಕ್ಷನ್ಸ್. 3 ರಿಯಾಕ್ಷನ್ಸ್ ಅದ. ಜಾಯಿಂಟ್ಸ್ ಎಷ್ಟು ಅದಾವ? 4 ಜಾಯಿಂಟ್ಸ್ ಅದಾವ. 5 3 8, 4 2 8. ಟೋಟಲ್ ಎಷ್ಟಾಯ್ತು? 0 ಆಯ್ತು. ಎಸ್ ಐ ಎಷ್ಟಾಯ್ತಪ್ಪ? 0 ಆಯ್ತು. ಎಸ್ ಐ ಏನಾಯ್ತು? 0 ಆಯ್ತು. ಹಂಗಾರೆ ಎಸ್ ಇ ಎಕ್ಸ್ ಎಕ್ಸ್ಟರ್ನಲ್ ನೋಡೋಣ. ಎಕ್ಸ್ಟರ್ನಲ್ ರಿಯಾಕ್ಷನ್ಸ್ ಎಷ್ಟು ಅದಾವ? 3 ಅದಾವ. ಇದು ಡಿಫಾಲ್ಟ್ ಆನ್ಸರ್ 3 ಬರ್ತದೆ. ಆನ್ಸರ್ ಎಷ್ಟೈತೆ? 0 ಆಯ್ತು. ಅಂದ್ರೆ ಈ ಇಂಟರ್ನಲ್ ಟೋಟಲ್ 0, ಎಕ್ಸ್ಟರ್ನಲ್ 0, ಇಂಟರ್ನಲ್ನು 0 ಇರಬೇಕಾಗ್ತದ. ಅರ್ಥಾಯ್ತಾ? ಅಂದ್ರೆ ಇದೇನಿದು ಇಂಟರ್ನಲ್ಲಿ ಡಿಟರ್ಮಿನೇಟ್, ಎಕ್ಸ್ಟರ್ನಲ್ಲಿನೂ 0 ಅದ ಅಂದ್ರೆ ಅದು ಡಿಟರ್ಮಿನೇಟ್. ಟ್ರಯಾಂಗಲ್ಸ್ ಅದ ಅಂತಂದ್ರೆ ಇಂಟರ್ನಲ್ಲಿ ಸ್ಟೇಬಲ್. ಆಮೇಲೆ ಇಲ್ಲಿ ಹೊರಗಡೆ ನೋಡು, ಹೊರಗಡೆ ಈ ಕಡೆ ಒಂದು ರೂಲರ್ ಅದ, ಒಕ್ಕಡೆ ಇದೆ. ಈ ಕಡೆ ಜಗ್ಗಿದ್ದೆ ಅಂದ್ರೆ ಇದು ಸರ್ದಾಡ್ಬೋದು, ಬಟ್ ಇದು ಬಿಡಂಗಿಲ್ಲ, ಹಂಗಾಗಿ ಇದು ಸ್ಟೇಬಲ್ ಅದ. ದೇರ್ ಫೋರ್ ಎಕ್ಸ್ಟರ್ನಲ್ಲಿನೂ ಕೂಡ ಸ್ಟೇಬಲ್. 4 ಪ್ಯಾರಾಮೀಟರ್ನ ಯೋಚನೆ ಮಾಡ್ತಾ ಹೋಗ್ರಿ. ತಿಳಿತಾ? ನೆಕ್ಸ್ಟ್ ಇಲ್ಲಿ ಬರೋಣ. ಬೇಡ, ಇದಕ್ಕಿಂತ ಇನ್ನೊಂದು ಡಯಾಗ್ರಾಮ್ ತೋರಿಸ್ಬಿಡ್ತೀನಿ, ಚಲೋ ಅದು. ಇಲ್ಲಿ ರೋಲರ್, ಇಲ್ಲಿ ರೋಲರ್. ಈಗ ಏನಾಗುತ್ತಂದ್ರ ಈಗ ಮೆಂಬರ್ಸ್ ಎಷ್ಟದಾವ? 5 ಅದಾವ. ರಿಯಾಕ್ಷನ್ಸ್ ಎಷ್ಟದಾವ? 2 ಅದಾವ. ರಿಯಾಕ್ಷನ್ಸ್ ಎಷ್ಟದಾವ? 2 ಅದಾವ. ಟೋಟಲ್ ಇದನ್ನ ಜಾಯಿಂಟ್ಸ್ 4 ಅದಾವ. 5 2 7. ಇದ್ರೊಳಗೆ ಬಂದ್ರೆ ಆನ್ಸರ್ ಏನ್ ಬಂತು? -1 ಬಂತು. ಆನ್ಸರ್ ಏನ್ ಬಂತು? ಮೈನಸ್ ಬಂದ ತಕ್ಷಣ ನೀನು ಅನ್ಕೊಂಡ್ಬಿಡ್ಬೇಕು ಅನ್ಸ್ಟೇಬಲ್ ಅದ ಅಂತ. ಬಟ್ ಸ್ಟಿಲ್ ಅನ್ಸ್ಟೇಬಲ್ ಎಲ್ಲಿ ಅದ? ಇಂಟರ್ನಲ್ ಅದನೋ ಎಕ್ಸ್ಟರ್ನಲ್ ಅದನ್ನು ನೋಡೋಣ. ಓಕೆನಾ? ನೆಕ್ಸ್ಟ್ ಇಲ್ಲಿ ಬರೋಣ. ಎಲ್ಲಿ ಬರೋಣ? ಎಕ್ಸ್ಟರ್ನಲ್ ನೋಡೋಣ. ಎಕ್ಸ್ಟರ್ನಲ್ ಎಷ್ಟದ? ರಿಯಾಕ್ಷನ್ಸ್ ಎಷ್ಟದಾವ? 2 ಅದಾವ. ಇಲ್ಲಿ ಎಷ್ಟದಾವ? -3 ಅದ. ಅಂದ್ರೆ ಟೋಟಲ್ ಆನ್ಸರ್ -1. ಹಂಗಾರ ಎಸ್ ಟಿ ಈಕ್ವಲ್ ಟು ಎಸ್ ಐ ಮೈನಸ್ ಪ್ಲಸ್ ಎಸ್ ಎಕ್ಸ್ ಅಂತ ತಿಳ್ಕೊ. ಇದು -1 ಅಂತೆ, ಇದು -1 ಅಂತ. ಅಂದ್ರೆ ಇದು ಏನಂತದೆ? 0 ಆಯ್ತಾ? ಇದು 0 ಆಯ್ತಾ? ಹಾಗಾದ್ರೆ ನೀ ಏನ್ ಹೇಳ್ಬೋದು ಹೇಳು? ಇಂಟರ್ನಲ್ಲಿ ಡಿಟರ್ಮಿನೇಟ್, ಎಕ್ಸ್ಟರ್ನಲ್ಲಿ ಇಂಡಿಟರ್ಮಿನೇಟ್ ಅಲ್ಲ, ಎಕ್ಸ್ಟರ್ನಲ್ಲಿ ಅನ್ಸ್ಟೇಬಲ್. ಎಕ್ಸ್ಟರ್ನಲ್ಲಿ ಅನ್ಸ್ಟೇಬಲ್ ಮತ್ತೆ ಟೋಟಲಿ ಏನದು? ಅನ್ಸ್ಟೇಬಲ್. ಟೋಟಲಿ ಕೂಡ ಅನ್ಸ್ಟೇಬಲ್. ತಿಳಿತಾ? ನಾವು ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಮೆಂಬರ್ಸ್ ಎಷ್ಟದಾವ? ಬಹಳ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಮೆಂಬರ್ಸ್ ಎಷ್ಟದಾವ? ಮೆಂಬರ್ಸ್ ಎಷ್ಟದ ಅಂತಂದ್ರ 6 ಅದ. ಪ್ಲಸ್ ರಿಯಾಕ್ಷನ್ಸ್ ಎಷ್ಟದಾವ? ಇಲ್ಲಿ 2, ಇಲ್ಲಿ 2, 4 ಅದ. ಮೈನಸ್ ಜಾಯಿಂಟ್ಸ್ ಎಷ್ಟದಾವ? 4 ಅದ. ಆನ್ಸರ್ ಎಷ್ಟು ಬಂತಂದ್ರೆ 6 4 10, 10 8 ಹೋದ್ರೆ 2 ಬಂತು. ವೆರಿ ಗುಡ್, 2 ಚಲೋ ಬಂತು. ಈಗ ನೆಕ್ಸ್ಟ್ ಏನ್ ಮಾಡೋಣ? ಈ 2 ಆದ್ಮೇಲೆ ಈಗ ಎಕ್ಸ್ಟರ್ನಲ್ ನೋಡೋಣ. ಎಕ್ಸ್ಟರ್ನಲ್ ಇಲ್ಲಿ ಎಷ್ಟದವ? ರಿಯಾಕ್ಷನ್ಸ್ ಎಷ್ಟದವ? 4 ಅದಾವ. ಇಲ್ಲಿ 2, ಇಲ್ಲಿ 2. ಹೌದಾ? ನೆಕ್ಸ್ಟ್ ಮೈನಸ್ ಡಿಫಾಲ್ಟ್ ಒಳಗ ಆನ್ಸರ್ ಏನದ? 3 ಅದ. ಟೋಟಲ್ ಆನ್ಸರ್ ಎಷ್ಟು ಬಂತು? 1 ಬಂತು. ಇದೇನಿದು? ಎಕ್ಸ್ಟರ್ನಲ್ ಇಂಡಿಟರ್ಮಿನೆನ್ಸಿ. ಇದು ಟೋಟಲ್ ಇಂಡಿಟರ್ಮಿನೆನ್ಸಿ. ಹಂಗಾರೆ ಟೋಟಲ್ ಇಷ್ಟದ, ಎಕ್ಸ್ಟರ್ನಲ್ ಇಷ್ಟದ ಅಂದ್ರೆ ಇಂಟರ್ನಲ್ ಎಷ್ಟು ಬಂತು? ಇಂಟರ್ನಲ್ ಎಷ್ಟು ಬಂತು? 1 ಬಂತು. ಇಂಟರ್ನಲ್ 1 ಇಂಡಿಟರ್ಮಿನೆನ್ಸಿ, ಎಕ್ಸ್ಟರ್ನಲ್ 1 ಇಂಡಿಟರ್ಮಿನೆನ್ಸಿ. ಹಾಗಾಗಿ ಟೋಟಲ್ 2 ಆಯ್ತಾ? ಈಗ ಏನ್ ಅರ್ಥ ಮಾಡ್ಕೋಬೇಕಂದ್ರ ಇಂಟರ್ನಲ್ಲಿ ಸ್ಟೇಬಲ್, ಎಸ್. ಎಕ್ಸ್ಟರ್ನಲ್ಲಿ ಸ್ಟೇಬಲ್, ಎಸ್. ಇಂಟರ್ನಲ್ಲಿ ಇಂಡಿಟರ್ಮಿನೇಟ್, ಎಸ್. ಎಕ್ಸ್ಟರ್ನಲ್ಲಿ ಇಂಡಿಟರ್ಮಿನೇಟ್, ಎಸ್. ಹಂಗಾದ್ರ ಇದನ್ನ ಎಕ್ಸ್ಟರ್ನಲ್ಲಿ ಡಿಟರ್ಮಿನೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇವು 2ರೊಳಗೆ 1 ರೋಲರ್ ಕೊಡ್ಬೇಕು. ಕರೆಕ್ಟ್ ಆನ್ಸರ್. ಈಗ ಇದನ್ನ ಇಂಟರ್ನಲ್ಲಿ ಸ್ಟೇಬಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ 1 ಮೆಂಬರ್ನ ತೆಗೆದು ಹೋಗಿಬೇಕು.
ಒಂದು ಮೆಂಬರ್ನ ತೆಗೆದೋಗಿಬೇಕು. ಯಾಕಂದ್ರೆ ಇಲ್ಲಿ 5 6 ಆಗೈತಲ್ಲ, ಇಲ್ಲಿ 5 ಹಾಕಿಬಿಟ್ಟಿದ್ರೆ ಭಾಳ ಚಲೋ ಆಗತ್ತೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಒಂದು ಮೆಂಬರ್ನ ತೆಗೆದೋಗಿಬೇಕು. ಒಂದು ಮೆಂಬರ್ ತೆಗಿಬೇಕಂದ್ರೆ ಯಾವ್ದು ತೆಗಿಬೇಕು ಅಂತಂದ್ರೆ ಇಂಟರ್ನಲ್ಲಿ ಸ್ಟೇಬಲ್ ಇಟ್ಟುಕೊಂಡು ತೆಗಿಬೇಕು. ನಾ ಏನಾದ್ರೂ ಈ ಮೆಂಬರ್ನ ತೆಗೆದ್ರ ಈ ರೀತಿ ಕಾಣ್ತದೆ. ಹಾಗಾಗಿ ಐ ಆಮ್ ಅಲೋಡ್, ನಾನು ಇದನ್ನ ತೆಗಿಬಹುದು. ಇದು ಒಂದ ತೆಗೆದು ಇಟ್ಟರು ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ದಟ್ ಇಸ್ ಆಲ್ಸೋ ಗುಡ್. ಬಟ್ ಅದೇ ಏನಾದ್ರೆ ನಾ ಈ ಮೆಂಬರ್ ತೆಗೆದ್ರ ದಿಸ್ ಸ್ಟ್ರಕ್ಚರ್ ವಿಲ್ ಲುಕ್ ಲೈಕ್ ದಿಸ್. ಹೌದಾ, ಹಿಂಗ್ ಕಾಣ್ತೈತಿ. ಅವಾಗ ಇಲ್ಲಿ ಟ್ರಯಾಂಗಲ್ ಆಗಲಿಲ್ಲ, ಹಿಂಗ್ ಟ್ರಯಾಂಗಲ್ ಅನ್ಬಾರ್ದು ಇದನ್ನ. ಇದು ಟ್ರಯಾಂಗಲ್ ಆಗಿಲ್ಲ ಅಂದ್ರೆ ಅನ್ಸ್ಟೇಬಲ್. ಅದಕ್ಕೆ ಮೆಂಬರ್ ತೆಗೆದು ಡಿಟರ್ಮಿನೇಟ್ ಮಾಡ್ಬೇಕಂತ ನಿಮ್ಗೆ ಆಸೆ ಇತ್ತಂದ್ರ ಮೆಂಬರ್ ಹೆಂಗ್ ತೆಗಿಬೇಕು, ಚಲೋ ಮೆಂಬರ್ ತೆಗೆದು ಅದನ್ನ ತೆಗೆದ್ರ ಟ್ರಯಾಂಗಲ್ಗೆ ಏನು ಶೇಪಿಗೆ ಒತ್ತು ಕೊಟ್ಟು ಇದು ಆಗಿರ್ಬಾರ್ದು, ಏನದು ತಪ್ಪಾಗಿರ್ಬಾರ್ದು. ಈಗ ಇದ್ರೊಳಗೆ ನೋಡ್ರಿ ಮೆಂಬರ್ಸ್ ಎಷ್ಟು ಅದಾವ, 1 2 3 4 5 ಅದಾವ. ಬಟ್ ಇದು ಇಂಟರ್ನಲ್ಲಿ ಸ್ಟೇಬಲ್ ಆಗಕ್ಕೆ ಶುರು ಆಗ್ತದ. ಬಟ್ ಇದು ಇಂಟರ್ನಲ್ಲಿ ಡಿಟರ್ಮಿನೇಟ್ ಆಗಕ್ಕೆ ಶುರು ಆಗ್ತದ. ಬಟ್ ಇದು ಸ್ಟೇಬಲ್ ಆಗಂಗಿಲ್ಲ. ದೇರ್ ಫೋರ್ ದಿಸ್ ಸಜೆಷನ್ ಇಸ್ ರಾಂಗ್. ನಾವು ಇಲ್ಲಿ ಬಂದ್ರೆ ಏನಾಗ್ತದೆ ಅಂದ್ರೆ ಇದು ಆಬ್ವಿಯಸ್ಲಿ ಬೇಕಾದ್ರೆ ವರ್ಕೌಟ್ ಮಾಡ್ರಿ. ಎಕ್ಸ್ಟರ್ನಲ್ಲಿ ಸ್ಟೇಬಲ್, ಎಕ್ಸ್ಟರ್ನಲ್ಲಿ ಡಿಟರ್ಮಿನೇಟ್, ಇಂಟರ್ನಲ್ಲಿ ಸ್ಟೇಬಲ್, ಇಂಟರ್ನಲ್ಲಿ ಇಂಡಿಟರ್ಮಿನೇಟ್ ವಿತ್ ಡಿಗ್ರಿ 1. ಇಲ್ಲಿ ಬಂದ್ರಿ ಅಂತಂದ್ರ ಎಕ್ಸ್ಟರ್ನಲ್ಲಿ ಸ್ಟೇಬಲ್, ಎಕ್ಸ್ಟರ್ನಲ್ಲಿ ಡಿಟರ್ಮಿನೇಟ್, ಇಂಟರ್ನಲ್ಲಿ ಅನ್ಸ್ಟೇಬಲ್, ಇಂಟರ್ನಲ್ಲಿ ಡಿಟರ್ಮಿನೇಟ್. ಯಾಕಂದ್ರೆ 5 ಮೆಂಬರ್ ಅದಾವ, ಇಲ್ಲೊಂದು ಮೆಂಬರ್, ಇಲ್ಲೊಂದು ಮೆಂಬರ್, ಇಲ್ಲೊಂದು ಮೆಂಬರ್, ಇಲ್ಲೊಂದು ಮೆಂಬರ್, ಇಲ್ಲೊಂದು. ಇದು ರಾಂಗ್ ಇಟ್ಬಿಟ್ಟ, ಇಲ್ಲಿ ಇಟ್ಬಿಟ್ಟ ನಾವು. ಹಂಗಾಗಿ ಇದ್ರಲ್ಲಿ ಟ್ರಯಾಂಗಲ್ ಆಗಲಿಲ್ಲ, ಅನ್ಸ್ಟೇಬಲ್ ಅದ. ಬಟ್ 5 ಮೆಂಬರ್ ಇರೋದ್ರಿಂದ ಸ್ಟೆಬಿಲಿಟಿ ಇದು ಏನದ ಡಿಟರ್ಮಿನೇಟಿ ಐತಿ ಅಂತ ಹೇಳ್ಬೋದು. ಡಿಟರ್ಮಿನೆನ್ಸಿ ಐತಿ, ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗ್ತದ, ಇಂಟರ್ನಲ್ಲಿ ಅನ್ಸ್ಟೇಬಲ್, ಎಕ್ಸ್ಟರ್ನಲ್ಲಿ ಸ್ಟೇಬಲ್. ಬಟ್ ಇಂಟರ್ನಲ್ಲಿ ಡಿಟರ್ಮಿನೇಟ್, ಎಕ್ಸ್ಟರ್ನಲ್ಲಿ ಇಂಡಿಟರ್ಮಿನೇಟ್. ತಿಳಿತಾ? ಇಷ್ಟು ಚೆನ್ನಾಗಿ ನೋಡ್ಕೊಳ್ರಿ. ನೋಡ್ಕೊಂಡು ಯಾವ್ದಾರ ಟ್ರಸ್ ಇರಲಿ ಆರಾಮಾಗಿ ನೀವು ವರ್ಕೌಟ್ ಮಾಡ್ಬೋದು. ತಿಳಿತಾ? ನಾವು ಈಗ 2D ಫ್ರೇಮ್ಸಿಗೆ ಬರೋಣ. ಯಾವ್ದಕ್ಕ 2D ಫ್ರೇಮ್ಸ್ ಅಂದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರೊಳಗಡೆ ಏನದ ಫಾರ್ಮುಲಾ ಬರೆದ್ಬಿಡೋಣ. 3m ಪ್ಲಸ್ ಆರ್ ಅಂತೇಳಿ, 3m ಪ್ಲಸ್ ಆರ್ ಮೈನಸ್ 3j. ಇದು ಮೇನ್ ಇಕ್ವೇಶನ್. ಈ ಮೇನ್ ಇಕ್ವೇಶನ್ ಅನ್ನು ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ತಗೋಣ. ಈಗ ಅರ್ಥ? ಈಗ ನೋಡಿ, ಇದಕ್ಕೆ ಈಗ ಇಲ್ಲಿ ಏನಾಗ್ತದೆ ಅಂದ್ರೆ ಫ್ರೇಮ್ಸ್ ಅದಲ್ಲ, ಹಾಗಾಗಿ ಜನರಲ್ ಸಿಸ್ಟಮ್ ಬೇರೆ ಮತ್ತೆ ವರ್ಟಿಕಲ್ ಲೋಡಿಂಗ್ ಸಿಸ್ಟಮ್ಗೆ ಬೇರೆ. ಓಕೆ, ಹಾರಿಜಾಂಟಲ್ ನೀವು ಕನ್ಸಿಡರ್ ಮಾಡಿದ್ರೆ ಮಾಡ್ರಿ, ವರ್ಟಿಕಲ್ಗೆ ಅರ್ಥ ಮಾಡ್ಕೊಂಡು ನೀವು ಅದನ್ನ ಮಾಡ್ಕೊಂಡು. ನಾ ಮಾಡಂಗಿಲ್ಲ. ಜನರಲ್ ಸಿಸ್ಟಮ್ ಅಂತಂದ್ರ ಇದ್ರೊಳಗೆ ವರ್ಟಿಕಲ್ ಫೋರ್ಸ್ ಅದ, ಹಾರಿಜಾಂಟಲ್ ಫೋರ್ಸ್ ಅದ, ಮೂವ್ಮೆಂಟ್ ಅದ. ವರ್ಟಿಕಲ್ ಲೋಡಿಂಗ್ ಅಂದ್ರ ವರ್ಟಿಕಲ್ ಲೋಡಿಂಗ್ ಅಷ್ಟೇ ಅಂತಂದ್ರ ಹಾರಿಜಾಂಟಲ್ ಫೋರ್ಸ್ ಇಲ್ಲ, ವರ್ಟಿಕಲ್ ಅದ, ಮೂವ್ಮೆಂಟ್ ಅದ. ಅರ್ಥ? ಇವೆರಡು ಸಿಸ್ಟಮ್ಗೆ ಯೋಚನೆ ಮಾಡಿ. ಫಸ್ಟ್ ಸಿಂಪಲ್ ತಗೊಳ್ತೀನಿ. ಸಿಂಪಲ್ ಅಂದ್ರ ಇದು ಒಂದು ಫ್ರೇಮ್, ಇದು ಒಂದು ಫ್ರೇಮ್. ಈ ಫ್ರೇಮ್ ಒಳಗಡೆ ಮೆಂಬರ್ಸ್ ಎಷ್ಟು ಅದಾವ? 1 2 3 ಮೆಂಬರ್ ಅಂದ್ರೆ 3 × 3. ರಿಯಾಕ್ಷನ್ಸ್ ಎಷ್ಟು ಅದಾವ? ಇಲ್ಲಿ 3, ಇಲ್ಲಿ 3. ಎಷ್ಟಾಯ್ತು? 6 ಆಯ್ತು. ಮೈನಸ್ 3. ಜಾಯಿಂಟ್ಸ್ ಎಷ್ಟು ಅದಾವ? 1 2 3 4. ತಿಳಿತಾ? ಈಗ ಜಾಯಿಂಟ್ಸ್ ಕೌಂಟ್ ಮಾಡಬೇಕಾದಾಗ ಸಪೋರ್ಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಡ್ರಿ. ನೋಟ್ ಅಂತ ಬರ್ಕೊಡ್ರಿ. ಏನಂತಂದ್ರೆ ವೈಲ್ ಕೌಂಟಿಂಗ್ ಜಾಯಿಂಟ್ಸ್ ಸಪೋರ್ಟ್ಸ್ ಆಲ್ಸೋ ಇನ್ಕ್ಲೂಡೆಡ್. ಅರ್ಥ? 3 × 4. ಎಷ್ಟಾದ? 3 3 9, 9 6 15. 15ರೊಳಗ 12 ಆಯ್ತು. 15ರೊಳಗೆ 12 ಹೋದ್ರ 3 ಆನ್ಸರ್ ಬಂತು. ದಿಸ್ ಇಸ್ ಸ್ಟ್ಯಾಟಿಕಲಿ ಇಂಡಿಟರ್ಮಿನೆನ್ಸಿ ವಿತ್ 3 ಆಯ್ತು. ಯಾವಾಗ? ಜನರಲ್ ಲೋಡಿಂಗ್ ಕಂಡೀಷನ್ಸ್. ತಿಳಿತಾ? ಹಾಗಾದ್ರೆ ವರ್ಟಿಕಲ್ ಲೋಡಿಂಗ್ ಕಂಡೀಷನ್ಸ್ ಏನಾರ ಮಾಡ್ತೀನಿ ಅನ್ನೋದು ಒಂದಕ್ಕೆ ತೋರಿಸ್ತೀನಿ, ಮುಂದೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ವರ್ಟಿಕಲ್ ಲೋಡಿಂಗ್ ಕಂಡೀಷನ್ಸ್ ಮಾಡ್ತೀನಿ ಅನ್ನೋದಾದ್ರೆ ಮೆಂಬರ್ಸ್ ಎಷ್ಟದವ? ಕನ್ಫ್ಯೂಸ್ ಆಗ್ತದ. ಒಂದೇ ಹೇಳ್ತೀನಿ, ಬೇರೆ ಹೇಳಲ್ಲ. ಮೆಂಬರ್ಸ್ ಎಷ್ಟದವ ಅಂದ್ರೆ 3 ಮೆಂಬರ್ಸ್. ಬಟ್ ಇಲ್ಲಿ ವರ್ಟಿಕಲ್ ಲೋಡ್ಸ್ ಅಷ್ಟ ಇರೋದ್ರಿಂದ ಹಾರಿಜಾಂಟಲ್ ಮೆಂಬರ್ಸ್ ಹಾರಿಜಾಂಟಲ್ ಫೋರ್ಸಸ್ ಇರಂಗಿಲ್ಲ. ಇದ್ರೊಳಗಡೆ ಫೋರ್ಸ್ ಹಾಕಿದಾಗ ಇದ್ರೊಳಗೆ ಹಾರಿಜಾಂಟಲ್ ಫೋರ್ಸ್ ಡೆವಲಪ್ ಆಗಂಗಿಲ್ಲ, ಇದ್ರೊಳಗೂ ಕೂಡ ಹಾರಿಜಾಂಟಲ್ ಫೋರ್ಸ್ ಡೆವಲಪ್ ಆಗಲ್ಲ. ಇದ್ರೊಳಗೆ ಡೆವಲಪ್ ಬೇಡ, ಇದು ನೀವು ಬೇಡ. ಓಕೆ, ವರ್ಟಿಕಲ್ ಲೋಡ್ ಸಿಸ್ಟಮ್ ಬೇಡ. ಯಾಕಂತಂದ್ರೆ ಇದ್ರೊಳಗೆ ಮತ್ತೆ ನಾ ಏನ್ ಮಾಡ್ಬೇಕಾಗತ್ತ? ಸ್ವೇ ಮತ್ತೆ ನಾನ್ ಸ್ವೇ ಹೇಳ್ಬೇಕಾಗ್ತದೆ. ನಾನ್ ಸ್ವೇ ಮತ್ತೆ ಸ್ವೇ ಹೇಳ್ಬೇಕಾಗತ್ತೆ.
ಹೇಳಬೇಕಿತ್ತು ಅನ್ನೋದಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಈ ವಿಡಿಯೋದೊಳಗೆ ಬೇಡ. ಯಾಕಂದ್ರೆ ನಿಮ್ PWD ಸಿಲೆಬಸ್ ಒಳಗೆ ಮೆನ್ಷನ್ ಮಾಡ್ಯಾರ ಸ್ವೇ ಅಂಡ್ ನಾನ್ ಸ್ವೇ ಅಂತ ಮೆನ್ಷನ್ ಮಾಡ್ಯಾರ, ಅದ್ರ ಸಲುವಾಗಿ ಆಮೇಲೆ ಹೇಳ್ತೀನಿ. ಅರ್ಥ? ಫಸ್ಟ್ ವಿಲ್ ಗೋ ಫಾರ್ ಜನರಲ್. ಈಗ ತಿಳಿತಾ 3 × 3 + 6 3 × 4 ಆನ್ಸರ್ 3 ಬಂತು. ಈ ಇದ ಪ್ರಾಬ್ಲಮ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡೋಣ. ಇದ ಪ್ರಾಬ್ಲಮ್ ಏನ್ ಮಾಡೋಣ, ಸ್ವಲ್ಪ ಟ್ವಿಸ್ಟ್ ಮಾಡೋಣ. ಆಮೇಲೆ ಈ ಫ್ರೇಮ್ಸ್ ಒಳಗಡೆ, ಈ 2D ಫ್ರೇಮ್ಸ್ ಒಳಗಡೆ ನೀವೇ ಏನ್ ಕೇಳಂಗಿಲ್ಲ ಅಂತಂದ್ರೆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಕೇಳೋದು ಬಹಳ ರೇರ್. ಕೇಳಿದ್ರು ನೀವೇನ್ ಮಾಡ್ರಿ, ನಾ ಆಲ್ರೆಡಿ ಹೇಳಿದೀನಿ ಎಕ್ಸ್ಟರ್ನಲ್ ಹೆಂಗ್ ಕಂಡಿಡ್ಬೇಕು, ಇಂಟರ್ನಲ್ ಕಂಡಿಡ್ಬೇಕು, ಸೇಮ್ ಥಿಂಗ್. ಬೇಕಾದ್ರೆ ಒಂದಕ್ಕೆ ಮಾಡಿ ತೋರಿಸ್ಬಿಡ್ತೀನಿ, ಓಕೆನಾ. ಇದ್ರೊಳಗಡೆ ಇದೇನಿದು ಎಸ್ ಟೋಟಲ್, ಇದು ಫಸ್ಟ್ ಇದು ಬಿಡ್ರಿ, ಇದು ಎಸ್ ಟೋಟಲ್. ಈಗ ಎಸ್ ಎಕ್ಸ್ಟರ್ನಲ್ ನೋಡೋಣ. ಎಸ್ ಎಕ್ಸ್ಟರ್ನಲ್ ಏನ್ ಆನ್ಸರ್ ಅದ R - 3 ಅದು. ಯಾಕ ಹಿಂದಕ್ಕೆ ಹೋಗೋಣ. ಎಸ್ 2D ಫಿಕ್ಸ್ಡ್ ಒಳಗಡೆ R - E ಅಂದ್ರೆ 3 ಅದ. ದೇರ್ ಫೋರ್ R - 3 ಅದ. ರಿಯಾಕ್ಷನ್ಸ್ ಎಷ್ಟದ 6 ಅದಾವ. ಹಂಗಾರ ಇದು ಎಷ್ಟದಾವ 6 ಅದಾವ. ಮತ್ತೆ ಇವು ಎಷ್ಟದಾವ 3 ಅದಾವ. ಟೋಟಲ್ ಆನ್ಸರ್ ಎಷ್ಟಾಯ್ತು 3 ಆಯ್ತು. ಹಂಗಾರ ಎಸ್ ಐ ಏನಾಗ್ತೈತಿ ಇಲ್ಲಿ 0 ಆಗ್ತದೆ. ಎಸ್ ಐ ಯಾಕೆ 0 ಆಗ್ತದ ಅಂತಂದ್ರ ಇದರ ಅರ್ಥ ಅನ್ನೋನ್ಸ್ ಇಲ್ಲ ಅಂತಲ್ಲ, ಒಳಗಡೆ ಅನ್ನೋನ್ಸ್ ಇಲ್ಲ ಅಂತಲ್ಲ, ಅನ್ನೋನ್ಸ್ ಅದಾವ. ನೀವೇನಾದ್ರೂ ಎಕ್ಸ್ಟರ್ನಲ್ ಇಗ್ನೋರ್ ಮಾಡಿದ್ರೆ ಒಳಗಡೆ ಇರ್ತಕ್ಕಂಥ ರಿಯಾಕ್ಷನ್ಸ್ಗಳು ಮತ್ತೆ ಇಂಟರ್ನಲ್ಲಿ ಡೆವಲಪ್ ಆಗ್ತಕ್ಕಂಥ ಇಕ್ವೇಶನ್ಸ್ಗಳು ಸೇಮ್ ನಂಬರ್ಸ್ ಅದಾವ ಅಂತ ಇದು ಇಂಡಿಕೇಟ್ ಮಾಡೋದು. ಇದು ಈ ರೀತಿ ಇಂಡಿಕೇಟ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರೊಳಗಡೆ ಇದು ಸಿಗ್ನಿಫಿಕೆನ್ಸ್ ಆಗಂಗಿಲ್ಲ. ಇದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಸಿಗಂಗಿಲ್ಲ. ಹಂಗಾದ್ರೆ ಸರ್ ಇದು ಇಂಡಿಟರ್ಮಿನೇಟ್ ವಿದೌಟ್ ದ ಹೆಲ್ಪ್ ಆಫ್ ಟೋಟಲ್, ವಿದೌಟ್ ದ ಹೆಲ್ಪ್ ಆಫ್ ಎಕ್ಸ್ಟರ್ನಲ್ ಸಪೋರ್ಟ್ ರಿಯಾಕ್ಷನ್ಸ್ ನೀವು ಮಾಡಕ್ ಬರಂಗಿಲ್ಲ. ಅದ್ರ ಸಲುವಾಗಿ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ನ ಸೆಪರೇಟ್ ಮಾಡೋದ್ರದ್ದು ಸಿಗ್ನಿಫಿಕೆನ್ಸ್ 2D ಫಿಕ್ಸ್ಡ್ ಫ್ರೇಮ್ಸ್ ಒಳಗಡೆ ಇಲ್ಲ. ಅರ್ಥ? ಯಾಕಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದಾಗ ಇಲ್ಲಿ ಹೊರಗಡೆದು ಮತ್ತು ಒಳಗಡೆದು ಎರಡೂ ತಗೊಂಡು ಹೋಗ್ಬೇಕು. ಅದೇ ನಿಮಗೆ ಇಲ್ಲಿ ಫ್ರೇಮ್ಸ್ ಒಳಗಡೆ ಏನಾಗುತ್ತೆ ಅಂದ್ರೆ ನೀವು ಇಲ್ಲಿ ಏನದು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ನಾವು ಮಾಡ್ತೀವಿ. ಯಾಕಂದ್ರೆ ಸಮ್ ಟೈಮ್ಸ್ ಅನ್ನೆಸೆಸರಿ ಮೆಂಬರ್ಸ್ ಇರ್ತಾವ. ಅನ್ನೆಸೆಸರಿ ಮೆಂಬರ್ಸ್ ಅನ್ನ ನೀವು ರಿಮೂವ್ ಮಾಡಕ್ ಆಪ್ಷನ್ಸ್ ಇರ್ತದ ಒಂದು. ಎರಡನೇದು ಏನಂತಂದ್ರ ಕೆಲವು ಮೆಥಡ್ಸ್ ಏನ್ ಮಾಡ್ತಾವ ಅಂದ್ರೆ ಇಂಟರ್ನಲ್ಲಿ ಸ್ಟೇಬಲ್ ಅದನೋ ಎಕ್ಸ್ಟರ್ನಲಿ ಸ್ಟೇಬಲ್ ಅದನೋ ನೋಡಿ ಮೆಥಡ್ಸ್ ಗಳು ಅಪ್ಲೈ ಮಾಡ್ತಿರ್ತಾರೆ. ದೇರ್ಫೋರ್ ದಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇಂಪಾರ್ಟೆಂಟ್ ಅಲ್ಲ, ಸಿಗ್ನಿಫಿಕೆಂಟ್. ಹಿಯರ್ ಇವೆರಡನ್ನ ಸ್ಪ್ಲಿಟ್ ಮಾಡೋದು ಸಿಗ್ನಿಫಿಕೆಂಟ್ ಆಗಂಗಿಲ್ಲ. ಅರ್ಥಾಯ್ತಾ? ನಾವು ವಿಲ್ ಗೋ ಹಿಯರ್. ಈಗ ಇದಕ್ಕೆ 3 ಅಂತ ಆನ್ಸರ್ ಬಂತ. ಇಲ್ಲಿ ನಾ ಏನ್ ಮಾಡಿದೆ, ಈಗ ರೋಲರ್ ಹಾಕಿದೆ. ರೋಲರ್ ಹಾಕಿದ್ರೆ ಏನ್ ಚೇಂಜಸ್ ಆಗ್ತದೆ ನೋಡೋಣ. ಮೆಂಬರ್ಸ್ 3 ಅದಾವ, ಅದಕ್ಕೆ 3 ಮಲ್ಟಿಪ್ಲೈ ಮಾಡ್ತೀವಿ. ಪ್ಲಸ್ ರಿಯಾಕ್ಷನ್ಸ್ ಇಲ್ಲಿ 3, ಇಲ್ಲಿ 2 ಅದ. ಟೋಟಲ್ ಏನಾಯ್ತಿದು 5 ಆಯ್ತು. ಮೈನಸ್ 3 ಇಂಟು ಜಾಯಿಂಟ್ಸ್ 4 ಅದಾವ. ಟೋಟಲ್ 3 × 9 5 14 14 ಇದು 12 ಅಂದ್ರೆ ಟೋಟಲ್ ಆನ್ಸರ್ 2 ಬಂತು. ತಿಳಿತಾ? ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಡಿಫರೆನ್ಸ್ ಮಾಡ್ತೀನಿ. ಇಲ್ಲಿ ಹಿಂಜ್ ಹಾಕ್ತೀನಿ, ಇಲ್ಲಿ ಹಿಂಜ್ ಹಾಕ್ತೀನಿ. ಓಕೆ, ಇಲ್ಲಿ ಹಿಂಜ್ ಹಾಕಿದ್ದೀನಿ ಅಂತಂದ್ರೆ ಈಗ ಮೆಂಬರ್ಸ್ 3 ಅದಾವ, ಅದಕ್ಕೆ 3 ಮಲ್ಟಿಪ್ಲೈ ಮಾಡೋದು. ಪ್ಲಸ್ ರಿಯಾಕ್ಷನ್ಸ್ ಎಷ್ಟದಾವ, ಅಯ್ಯೋ ಸಾರಿ, ಇಲ್ಲಿ 1 ಅದ. ಇದು ರಿಯಾಕ್ಷನ್ 1 ಅದ, ಇಲ್ಲಿ ರಿಯಾಕ್ಷನ್ 1 ಅದ. ಅದರಿಂದ ಇದು 4 ಆಗ್ತದ, ಇದು 3 ಆಗ್ತದೆ. 3 × 9 9 4 13 13 12 ಅಂದ್ರೆ 1 ಆಗ್ತದೆ. ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 3 × 3 ಆಯ್ತು. ಇಲ್ಲಿ 5 ಆಗ್ತದ. ಮೈನಸ್ 3 × 4 3 × 4 ಅವಾಗ ಏನಾಯ್ತದು, ಇದ್ರೊಳಗೆ ಆನ್ಸರ್ 2 ಬರ್ತದೆ. ತಿಳಿತಾ? ಸ್ಮಾಲ್ ಚೇಂಜ್ ಹೆಂಗ್ ಮಾಡಿದೀನಿ ಅಂತ ಗೊತ್ತಾಯ್ತು. ಈಗ ನಿಮಗ ಸಪೋರ್ಟ್ ರಿಯಾಕ್ಷನ್ಸ್ ನ ಒಂದು ಸಾಮ್ ಒಳಗಡೆ SFD BMD ಹೇಳ್ಬೇಕಾದಾಗ ಹೇಳಿದೀನಿ ಕೆಲವು ಹೈಬ್ರಿಡ್ ಸಪೋರ್ಟ್ಸ್ ಇರ್ತಾವ ಅಂತ ಹೇಳಿದೀನಿ. ಈಗ ಆ ಹೈಬ್ರಿಡ್ ಸಪೋರ್ಟ್ ತೋರಿಸ್ತೀನಿ. ಓಕೆ, ದಿಸ್ ಇಸ್ ಹೈಬ್ರಿಡ್ ಸಪೋರ್ಟ್. ಇಲ್ಲಿ ಮೆಂಬರ್ಸ್ ಎಷ್ಟದಾವ 3 ಅದಾವ. ಪ್ಲಸ್ ರಿಯಾಕ್ಷನ್ಸ್ ಎಷ್ಟದಾವ ಅಂದ್ರೆ ಇಲ್ಲಿ 3, ಇಲ್ಲಿ 2 ಅದಾವ. 2 ಹೆಂಗ್ರಿ ಸರ್ ಅಂದ್ರೆ ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅದ. ಇಲ್ಲಿ ಹಿಂಗ ಟ್ರಯಾಂಗಲ್ ಬಂದು ರೋಲರ್ ಬಂದದಂದ್ರ ಇಲ್ಲಿ ಪಿನ್ ಅದ, ಇಲ್ಲಿ ರೋಲರ್ ಅದ. ದೇರ್ಫೋರ್ ರಿಯಾಕ್ಷನ್ ಒಂದೇ ಇರ್ತದೆ. ಇಲ್ಲಿ ಸ್ಟ್ರೇಟ್ ಬಂದು ಹಿಂಗ್ ವೆಲ್ಡ್ ಮಾಡಿದಾರ ಅಂತಂದ್ರ ಇಲ್ಲಿ ಒಂದು ರಿಯಾಕ್ಷನ್ ಮೂಮೆಂಟ್, ಒಂದು ರಿಯಾಕ್ಷನ್ ಇರ್ತದೆ, ವರ್ಟಿಕಲ್ ಇರ್ತದೆ. 2 ರಿಯಾಕ್ಷನ್ಸ್ ಇರ್ತಾವೆ. ದೇರ್ಫೋರ್ ಇದು 5 ಆಗ್ತದ. ಮೈನಸ್ 3 × 4 ಜಾಯಿಂಟ್ಸ್. ದೇರ್ಫೋರ್ ಆನ್ಸರ್ ಎಷ್ಟು ಬರ್ತದೆ, ಇದನ್ನು ಕೂಡ 2 ಬರ್ತದೆ. ತಿಳಿತಾ? ಬಹಳ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋದು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಈಗ ಇಂಟರ್ನಲ್ ಹಿಂಜಸ್ ಅಂತ ಬರ್ತದೆ. ಇಂಟರ್ನಲ್ ಹಿಂಜಸ್ ಅಂತೇಳಿ ಒಂದಿಷ್ಟು ಕಾನ್ಸೆಪ್ಟ್ ಆಡ್ ಆಗ್ತದೆ. ಇಂಟರ್ನಲ್ ಹಿಂಜಸ್ ಕಾನ್ಸೆಪ್ಟ್ ಆಡ್ ಆಗುತ್ತೆ. ಈ ಇಂಟರ್ನಲ್ ಹಿಂಜಸ್ ಕಾನ್ಸೆಪ್ಟ್ ಆಡ್ ಆದಾಗ ನೀವೇನ್ ಮಾಡ್ಬೇಕಂದ್ರ ಎಸ್ ಟೋಟಲ್ ಮೈನಸ್
m minus 1 at ಹಿಂಜ್. ಇಷ್ಟು ನೆನ್ಪಿಟ್ಕೋಬೇಕು. ಇದೇನಿದು ಎಸ್ ಗ್ರ್ಯಾಂಡ್ ಟೋಟಲ್. ಇದೇನಿದು ಎಸ್ ಗ್ರ್ಯಾಂಡ್ ಟೋಟಲ್. ಎಸ್ ಟಿ ಅಂದ್ರೆ ಏನು? ಎಸ್ ಟಿ ನಿಮ್ಗೆ ಆಲ್ರೆಡಿ ಗೊತ್ತದೆ, 3m ಪ್ಲಸ್ ಆರ್ ಮೈನಸ್ 3j. ಈ ಒಂದು ಪ್ರಾಬ್ಲಮ್ ತಗೊಳ್ಳೋಣ. ಅದೇ ಸ್ಮಾಲ್ ಪ್ರಾಬ್ಲಮ್ ತಗೊಳ್ಳೋಣ, ಈಸಿ ಆಗಿರೋದು ಪ್ರಾಬ್ಲಮ್ ತಗೊಳ್ಳೋಣ. ಈಸಿ ಆಗಿರೋ ಪ್ರಾಬ್ಲಮ್ ಅಂದ್ರೆ ಇದು ಪ್ಲಸ್ ಇದು ಮತ್ತು ಇಲ್ಲಿ ಒಂದು ಇಂಟರ್ನಲ್ ಹಿಂಜ್. ಈಗ ಇಂಟರ್ನಲ್ ಹಿಂಜ್ ಅಂತಂದ್ರೆ ಈ ಮೆಂಬರ್ ಅನ್ನ ಕಟ್ ಮಾಡಿ ಇಲ್ಲಿ ಒಂದು ಸ್ಮಾಲ್ ಒಂದು ಹಿಂಜ್ ಹಾಕ್ಯಾರ ಅಂದ್ರೆ ಅಲ್ಲಿ ಒಂದು ಥಿಯರಿಟಿಕಲಿ ಏನಂತಂದ್ರೆ ಅಲ್ಲಿ ಒಂದು ಇಕ್ವಿಲಿಬ್ರಿಯಂ ಇಕ್ವೇಶನ್ ಡೆವಲಪ್ ಆಕೈತಿ. ಇಕ್ವಿಲಿಬ್ರಿಯಂ ಇಕ್ವೇಶನ್ ಡೆವಲಪ್ ಆಯ್ತಂದ್ರೆ ನಿಮ್ಗೆ ಒಂದು ಸ್ವಲ್ಪ ಹಗುರ ಆಕೈತಿ. ಆಯ್ತಾ? ಆ ಹಗುರ ಹೆಂಗಾಗುತ್ತೆ ನೋಡೋಣ. ಫಸ್ಟ್ ಇದು ಇಲ್ಲ ಅಂತ ತಿಳ್ಕೊಂಡ್ರಿ, ಇಂಟರ್ನಲ್ ಹಿಂಜು ಇಲ್ಲ ಅಂತ ತಿಳ್ಕೊಂಡು ಗೋ ಹೆಡ್. ಹೆಂಗ 3 × 3 ಮೆಂಬರ್ ಅದಾವ ನೋಡಿ, 3 ಅದಾವ ಸರ್, ಇಲ್ಲೊಂದು 4 ಅದಾವಲ್ರಿ ಅಂತ ಅನ್ಬಾರ್ದು. ಇದು ಇಲ್ಲ ಅಂತ ತಿಳ್ಕೊಳ್ರಿ. ಇಲ್ಲ ಅಂತ ತಿಳ್ಕೊಂಡಾಗ ಹೆಂಗ್ ಕಾಣ್ತದ? ಹೌದಾ? ಇಲ್ಲ ಅಂತ ತಿಳ್ಕೊಂಡಾಗ ಹಿಂಗ ಕಾಣ್ತದೆ. ಎಷ್ಟು ಅದಾವ? 3 ಮೆಂಬರ್ ಅದಾವ ಪ್ಲಸ್ ರಿಯಾಕ್ಷನ್ಸ್ ಇಲ್ಲಿ 3 ಇಲ್ಲಿ 3 6 ರಿಯಾಕ್ಷನ್ಸ್ ಅದಾವ ಮೈನಸ್ 3 × ಜಾಯಿಂಟ್ಸ್ ಎಷ್ಟು ಅದಾವ? 4 ಜಾಯಿಂಟ್ಸ್ ಅದಾವ. ಟೋಟಲ್ ಆನ್ಸರ್ ಎಷ್ಟು ಬಂತು? 3 × 9 5 6 15 15 12 ಹೋದ್ರ 3 ಆನ್ಸರ್ ಬಂತು. 3 ಆನ್ಸರ್ ಬಂದ ಮೇಲೆ ಇಲ್ಲಿ 3 ಬರಿಬಹುದು. ಎಷ್ಟು ಜಾಗದೊಳಗೆ ಏನ್ ಬರಿಬಹುದು? 3 ಬರಿಬಹುದು. ಮೈನಸ್ m-1 ಅಟ್ ಹಿಂಜ್ ಅಂತ ಹೇಳಿ. ಹಿಂಜ್ ಎಲ್ಲದ ನೋಡ್ರಿ, ಇಲ್ಲದ. ಈ ಹಿಂಜಿಗೆ ಎಷ್ಟು ಕಡೆಯಿಂದ ಕನೆಕ್ಟ್ ಆಗ್ಯಾವ, ಎಷ್ಟು ಮೆಂಬರ್ ಕನೆಕ್ಟ್ ಆಗ್ಯಾವ ಅಂದ್ರ ಇಲ್ಲಿ ಒಂದು ಕಡೆಯಿಂದ ಇಲ್ಲಿ ಒಂದು ಕಡೆಯಿಂದ ಕನೆಕ್ಟ್ ಆಗ್ಯಾವ. ಇನ್ ಎಂ ಅನ್ನೋದು ಬೇಡ, ಇದ್ ಎನ್ ಅನ್ನೋಣ. ಎಂ ಅಂದ್ರೆ ಮತ್ತೆ ನೀವು ಈ ಎಂ ತಗೊಂಬಂದ ಈ ಎಂ ಅನ್ನು ತಗೊಂಬಂದ ಇಲ್ಲಿ ಹಾಕಿದ್ರೆ ಆ ಎಂ ಸಿಟಿ ಹೇಳ್ತಾರೆ. ಅದ್ರ ಸಲುವಾಗಿ ಇಲ್ಲಿ ಎನ್ ಬೇರೆ ಇಟ್ಕೋಣ. ಹೌದಾ? ಈಗ ದಿಸ್ ಎನ್ ಅದ ಎಲ್ಲಿತ್ತು? 3. ಇದು 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಎನ್ ಅಂತಂದ್ರೆ ಏನು? ಆ ಹಿಂಜ್ ಅಲ್ಲಿ ಎಷ್ಟು ಮೆಂಬರ್ಸ್ ಕನೆಕ್ಟ್ ಆಗ್ಯಾವ ಅಂದ್ರೆ 2 ಮೆಂಬರ್ ಕನೆಕ್ಟ್ ಆಗ್ಯಾವ. ಹಂಗಾರೆ 2 - 1 ಅಂದ್ರ 1 ಆಗ್ತದ. ಆನ್ಸರ್ 2 ಆಗ್ತದೆ. ಅವಾಗ ಏನಾಯ್ತದು? ಇದಕ್ಕ SI ಗ್ರ್ಯಾಂಡ್ ಟೋಟಲ್ ಬಂದಿದ್ದ ಆನ್ಸರ್ 2 ಆಗ್ತದೆ. ಇದು ಗ್ರ್ಯಾಂಡ್ ಟೋಟಲ್ ಎಷ್ಟು ಬಂತು? 2 ಬಂತು. ಈ ಪ್ರಾಬ್ಲಮ್ಗೂ ಮತ್ತು ಈ ಪ್ರಾಬ್ಲಮ್ಗೂ ಏನ್ ಡಿಫ್ರೆನ್ಸ್ ಅಪ್ಪ? ಈ ಪ್ರಾಬ್ಲಮ್ಗೂ ಮತ್ತು ಈ ಪ್ರಾಬ್ಲಮ್ಗೆ ಏನ್ ಡಿಫ್ರೆನ್ಸ್ ಅಂದ್ರ ನೋಡ್ಕೊಂತ ಹೋಗೋಣ. ಫಸ್ಟ್ ಇದ ಪ್ರಾಬ್ಲಮ್, ಯಾಕಂದ್ರೆ ಇಂಟರ್ನಲ್ ಹಿಂಜ್ ಅದ. ಈ ಜಾಯಿಂಟ್ ಏನ್ ಮಾಡ್ಯಾರ? ಹಿಂಜ್ ಮಾಡ್ಯಾರ. ಇಲ್ಲಿ ನೋಡೋಣ ಎಸ್ ಟಿ ಎಷ್ಟದ? ಎಸ್ ಟಿ ಈಕ್ವಲ್ ಟು ಫಾರ್ಮುಲಾ ಏನದ? 3m ಪ್ಲಸ್ ಆರ್ ಮೈನಸ್ 3j. ಹೌದಾ? 3 ಅಂತಂದ್ರೆ 3 ಮೆಂಬರ್ ಎಷ್ಟು ಅದಾವ? 3 ಅದಾವ. ಅದು ಇಲ್ಲ ಅಂತ ತಿಳ್ಕೊಬೇಕು. ಇದು ಇಲ್ಲ ಅಂತ ತಿಳ್ಕೊಂಡು ಹೋಗೋದು. 3 × 3 ಆಯ್ತಾ? ಪ್ಲಸ್ ಆರ್ ಅಂದ್ರೆ ಏನಾಯ್ತು? ರಿಯಾಕ್ಷನ್ಸ್ 6 ಅದಾವ ಮೈನಸ್ 3 × ಜಾಯಿಂಟ್ಸ್ ಎಷ್ಟು ಅದಾವ? 4 ಅದಾವ. ಆನ್ಸರ್ ಎಷ್ಟು ಬಂತು? ಸೇಮ್ ಇದು 3 ಬಂತು. ಈ 3 ತಗೊಂಡೋಗಿ ಏನ್ ಮಾಡ್ತೀನಿ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಜಾಗದೊಳಗೆ 3 ಬರಿತೀನಿ. ಈ ಹಿಂಜು ಎಲ್ಲಿ ಕನೆಕ್ಟ್ ಆಗ್ಯದ? ಇಲ್ಲಿ ಕನೆಕ್ಟ್ ಆಗ್ಯದ. ಇಲ್ಲಿ ಕನೆಕ್ಟ್ ಆಗ್ಯದ ಅಂತಂದ್ರ 2 ಮೆಂಬರ್ಗೆ ಕನೆಕ್ಟ್ ಆಗ್ಯದ ಅಂದ್ರೆ 1 ಮೈನಸ್ ಮಾಡ್ಬೇಕು. ಯಾಕಂದ್ರೆ n-1 ಮೈನಸ್ ಮಾಡ್ತೀನಿ. ಅವಾಗ ಆನ್ಸರ್ 2 ಬರ್ತದೆ. ತಿಳಿದ? ಹಂಗಂದ್ರ ಈ ಪ್ರಾಬ್ಲಮ್ಗೂ ಏನ್ ಡಿಫ್ರೆನ್ಸ್ ಅಂದ್ರ ನೋಡೋದ್ರೊಳಗೆ ಡಿಫ್ರೆನ್ಸ್ ಅದ. ಇಲ್ಲಿ ಹಿಂಜಿನ ಮೆಂಬರ್ ನಡಬರ್ಕ್ ಕೊಟ್ರ, ಇಲ್ಲಿ ಇಂಟರ್ನಲ್ ಹಿಂಜಿನ ಜಾಯಿಂಟ್ ಒಳಗೆ ಕೊಟ್ರ. ನೋಡೋದ್ರೊಳಗೆ ಏನ್ ಡಿಫ್ರೆನ್ಸ್ ಅದ ನೋಡ್ರಿ. ಇಲ್ಲಿ ಮೆಂಬರ್ ಒಳಗೆ ಕೊಟ್ರ, ಇಲ್ಲಿ ಜಾಯಿಂಟ್ ಒಳಗೆ ಕೊಟ್ರ. ಅರ್ಥ? ಈಗ ಹಿಂಜ್ ಇಲ್ಲ ಅಂತ ತಿಳ್ಕೊಂಡಾಗ ಇದು ಹಿಂಗ ಕಾಣ್ತಿತ್ತು. ಇದು ಹಿಂಜ್ ಇಲ್ಲ ಅಂತ ತಿಳ್ಕೊಂಡಾಗ ಇದು ಕೂಡ ಹಿಂಗ ಕಾಣುತ್ತೆ. ಇವು 2 ಸೇಮ್ ಆಗಿ ಕಾಣಕತ್ತಾವ. ಹಂಗಾಗಿ ಯಾವುದೇ ಡಿಫ್ರೆನ್ಸ್ ಆಗ್ಲಿಲ್ಲ. ಯಾಕೆ ನಾ ಇದನ್ನ ಅಷ್ಟು ಸ್ಟ್ರೆಸ್ ಕೊಟ್ಟು ಹೇಳಿದೆ ಅಂತಂದ್ರ ಐ ವಿಲ್ ಎಕ್ಸ್ಪ್ಲೇನ್ ಯು ನೌ. This problem look like same. One hinge ಇಲ್ಲಿ. Look like same. ಇಲ್ಲಿ ಒಂದು ಹಿಂಜು, ಇಲ್ಲಿ ಒಂದು ಹಿಂಜು, ಇಲ್ಲಿ ಒಂದು ಹಿಂಜು. ಲುಕ್ ಲೈಕ್ ಸೇಮ್. ಇಲ್ಲಿ ಒಂದು ಹಿಂಜು. ಅರ್ಥಾಯ್ತಾ? ಇಲ್ಲಿ ಒಂದು ಹಿಂಜು ಸಾಕು. ಅಲ್ಲಿ ಒಂದು. ಈಗ ಇದರೊಳಗಡೆ ಎಸ್ ಟಿ ಏನು? ಎಸ್ ಟಿ ಏನಂದ್ರೆ 3m ಪ್ಲಸ್ ಆರ್ ಮೈನಸ್ 3j. ಮೆಂಬರ್ ಎಷ್ಟದಾವ? ಚೆನ್ನಾಗಿ ಅನಿಸ್ರಿ. 1 2 3 4 5 6 7
8 9 9 ಮೂರ್ಲೆ 27 ಪ್ಲಸ್ ಇಲ್ಲಿ 3 ಇಲ್ಲಿ 3 6 ಮೈನಸ್ 3 ಇಂಟು ಜಾಯಿಂಟ್ ಎಷ್ಟದ 1 2 3 4 5 6 7 ಹೌದಾ 7 ಮೂರ್ಲೆ 21 27 6 27 6 ಎಷ್ಟು ತಪ್ಪಬಾರದಲ್ಲ 27 ಪ್ಲಸ್ 6 ಮೈನಸ್ 3 ಇಂಟು 7 12 ಬಂತ ಆನ್ಸರ್ ಇದಕ್ಕೇನು ಬಂತ ಆನ್ಸರು 12 ಬಂತು ತಿಳಿತಾ ಇದೇನಿದು ಎಸ್ ಟಿ ಇದರೊಳಗಡೆ ಏನಾರ ಇಂಟರ್ನಲ್ ಹಿಂಜ್ ಕೊಟ್ಟಾರ ಏನು ಕೊಟ್ಟಿಲ್ಲ ಇಲ್ಲಿಗೆ ಪ್ರಾಬ್ಲಮ್ ಸ್ಟಾಪ್ ಇಲ್ಲಿಗೆ ಏನಾಗ್ತದೆ ಪ್ರಾಬ್ಲಮ್ ಸ್ಟಾಪ್ ಇಲ್ಲಿ ಬಂದಾಗ ಹಿಂಜ್ ಎಲ್ಲಿ ಕೊಟ್ಟಿದಾರ ಅಂತಂದ್ರೆ ಹಿಂಜು ಜಾಯಿಂಟ್ಸ್ ಒಳಗಡೆ ಕೊಟ್ಟಿದಾರ ಹಿಂಜ್ ಜಾಯಿಂಟ್ ಒಳಗೆ ಕೊಟ್ಟಾರ ಅಂತಂದ್ರ ನಾವು ಏನ್ ಮಾಡೋಣ ಹಿಂಜ್ ಇಗ್ನೋರ್ ಮಾಡಿ ಫಸ್ಟ್ ಎಸ್ ಟಿ ಕಂಡಿಡೋಣ ಹಿಂಜ್ ಇಗ್ನೋರ್ ಮಾಡಿದ್ರೆ ಇದು ಹಿಂಗ್ ಕಾಣ್ತದ ದೇರ್ ಫೋರ್ ಎಸ್ ಟಿ ಈಕ್ವಲ್ ಟು 12 ಬರ್ತದೆ ತಿಳಿತಾ ಈಗ ಎಸ್ ಗ್ರ್ಯಾಂಡ್ ಟೋಟಲ್ ಈಕ್ವಲ್ ಟು ಎಸ್ ಟಿ ಮೈನಸ್ ಎನ್ ಮೈನಸ್ 1 ಟೈಮ್ಸ್ ಆಫ್ ಹಿಂಜಸ್ ಓಕೆ ಎನ್ ಮೈನಸ್ 1 ಅನ್ನು ಮಾಡ್ಬೇಕೀಗ ಎಷ್ಟಾಗ್ತದ ನೋಡ್ರಿ ಇಲ್ಲಿ ಎಸ್ ಟಿ ಎಷ್ಟದ 12 ಅದ ಮೈನಸ್ ಈ ಹಿಂಜಿಗೆ ಎಷ್ಟು ಮೆಂಬರ್ ಕನೆಕ್ಟ್ ಆಗ್ಯಾವ ಅಂದ್ರೆ 1 2 3 4 ಮೆಂಬರ್ ಕನೆಕ್ಟ್ ಆಗ್ಯಾವ ಎಷ್ಟು 4 ಮೆಂಬರ್ ಕನೆಕ್ಟ್ ಆಗ್ಯಾವ ಆ 4 ಅನ್ನು ಇಲ್ಲಿ ಬರೀತೀನಿ 4 ಮೆಂಬರ್ ಮೈನಸ್ 1 ಡಿಫಾಲ್ಟ್ ಫಾರ್ಮುಲಾದೊಳಗದ ದೇರ್ ಫೋರ್ 12 ಮೈನಸ್ 4 3 12 ಮೈನಸ್ 3 ಟೋಟಲ್ ಆನ್ಸರ್ ಈಸ್ 9 ತಿಳಿತಾ ಅಂದ್ರೆ ಇದಕ್ಕೆ ಡಿಫ್ರೆನ್ಸ್ ಆಯ್ತು ಇಲ್ಲಿ ಬಂದಾಗ ಏನಾಗ್ತದೆ ನೋಡ್ರಿ ಇದನ್ನ ಇಲ್ಲಿ ಇಲ್ಲ ಅಂತ ತಿಳ್ಕೊಂಡಾಗ ಇದು ಹಿಂಗ್ ಕಾಣ್ತದ ದೇರ್ ಫೋರ್ ಎಸ್ ಟಿ ಈಕ್ವಲ್ ಟು 12 ಬರ್ತದ ಎಸ್ ಗ್ರ್ಯಾಂಡ್ ಟೋಟಲ್ 12 ಮೈನಸ್ ಇಲ್ಲಿ ಈ ಹಿಂಜಿಗೆ ಎನ್ ಮೈನಸ್ 1 1 2 ಇಲ್ಲಿಂದ ತಗೊಂಡು 1 2 3 4 4 ಅಂದ್ರೆ 3 ಎನ್ ಮೈನಸ್ 1 ಇಲ್ಲಿಗೆ 1 2 3 4 ಇಲ್ಲಿ 3 ಇಲ್ಲಿ 1 2 3 4 ಇಲ್ಲಿ 3 ಎನ್ ಮೈನಸ್ 1 ಅರ್ಥ ಆಯ್ತಾ ಟೋಟಲ್ ಎಷ್ಟಾದ ಈಗ 9 ಕಳಿಬೇಕು ಟೋಟಲ್ ಆನ್ಸರ್ 12 9 3 ನೋಡಿ ಇದಕ್ಕೆ ಆನ್ಸರ್ ಎಷ್ಟು 3 ಇದು ಸ್ಟ್ಯಾಟಿಕಲ್ ಇಂಡಿಟರ್ಮಿನೆನ್ಸ್ ವಿತ್ 3 ಇದು ಸ್ಟ್ಯಾಟಿಕಲ್ ಇಂಡಿಟರ್ಮಿನೆನ್ಸ್ ವಿತ್ 9 ಇದು ಸ್ಟ್ಯಾಟಿಕಲ್ ಇಂಡಿಟರ್ಮಿನೆನ್ಸ್ ವಿತ್ 12 ತಿಳಿತಾ ಈಗ ಈ ಪ್ರಾಬ್ಲಮ್ ಒಳಗೆ ಬಂದಾಗ ಇದ್ರದ್ದು ಹಿಂಜ್ ತೆಗಿತೀನಿ ಈಗ ಇದನ್ನ ಹಿಂಜ್ ತೆಗೆದಾಗ ಇದು ಹಿಂಗ ಕಾಣ್ತದ ಏನೋ ಅಂತ ಡೌಟ್ ಬರ್ಲಿಕ್ಕೆ ಶುರು ಆಗ್ತದೆ ಯಾಕಂದ್ರೆ ಇದು ಎಲ್ಲಿದ ಅಂದ್ರೆ ಇದು ಮೆಂಬರ್ ನಡ್ಬರ್ತದ ಸರ್ ಹಂಗೆ ಹೇಳ್ತೀರಿ ಸರ್ ಇದು ಹಿಂಗೂ ಇರ್ಬೋದಲ್ರಿ ಇಲ್ಲೊಂದು ಜಾಯಿಂಟ್ ಇರ್ಬೋದಲ್ಲ ಅಂತ ನೀವು ಕೇಳ್ಬೋದು ಇಲ್ಲೊಂದು ಜಾಯಿಂಟ್ ಅಂತ ಇರ್ಬೋದಲ್ಲ ಹಿಂಜಲ್ಲ ಫಿಕ್ಸ್ ಜಾಯಿಂಟ್ ಅಂತಾನೆ ಇಲ್ಲಿ ಇರ್ಬೋದಲ್ಲ ಅಂತಂದ್ರ ನೋಡು ಒಂದು ಮೆಂಬರ್ ಇಲ್ಲದ ಇನ್ನೊಂದು ಮೆಂಬರ್ ಇಲ್ಲದ ಇವೆರಡು ನಡ್ಬರ್ಕ ವೆಲ್ಡ್ ಮಾಡಿ ಅಂತಂದ್ರೆ ಅದು ಒಂದ ಮೆಂಬರ್ ಆಗೇ ಬಿಡ್ತದ ಅಲ್ಲಿ ನೀ ಅದನ್ನ ಜಾಯಿಂಟ್ ಅಂತ ಅನ್ನಕ್ ಬರಂಗಿಲ್ಲ ಹಂಗ ನೀ ಅನ್ಕೊಂತ ಕುಂತ್ರ ಈ ಎಲ್ಲಾ ಪಾಯಿಂಟ್ಸ್ ಅನ್ನು ಜಾಯಿಂಟ್ ಅನ್ಬೇಕಾಗ್ತದೆ ಹಂಗಾಗಿ ಇದು ನಡ್ಬರ್ಕದ ಹಂಗಂದ್ರ ಇದು ಒಂದು ಮೆಂಬರ್ ಅದ ಇದು ಒಂದು ಮೆಂಬರ್ ಅದ ಇಲ್ಲಿ ನಡ್ಬರ್ಕ ಏನ್ರ ವೆಲ್ಡ್ ಮಾಡಿದಿ ಅಂದ್ರ ಇದನ್ನ ನಾನು ಜಾಯಿಂಟ್ ಅಂತ ಅಂತೀನಿ ಅದೇ ನೀ ಒಂದ್ ಮೆಂಬರ್ ಹಿಂಗ ಇನ್ನೊಂದ್ ಮೆಂಬರ್ ಹಿಂಗ ತಗೊಂಬಂದು ಅವ್ ಎರಡು ನಡ್ಬರ್ಕ ವೆಲ್ಡ್ ಮಾಡಿದಿ ಅಂದ್ರ ಐ ಕ್ಯಾನ್ ಕನ್ಸಿಡರ್ ದಿಸ್ ಎಂಟೈರ್ ಥಿಂಗ್ ಈಸ್ ಅ ಒನ್ ಮೆಂಬರ್ ಇದು ಬೇರೆ ವೆಲ್ಡ್ ಆಗೈತಿ ಅಂತ ಅನ್ನಕ್ ಬರಂಗಿಲ್ಲ ಅದೇ ಒಂದ್ ಮೆಂಬರ್ ಹಿಂಗ ಅದ್ರದ್ದು ಇನ್ನೊಂದ್ರದ್ದು ಮೆಂಬರ್ದು ಓರಿಯಂಟೇಶನ್ ಚೇಂಜ್ ಆಗಿತ್ತು ಅಂತಂದ್ರೆ ಅವಾಗ ಏನಾಗುತ್ತೆ ಅದನ್ನ ವೆಲ್ಡ್ ಮಾಡಿದ್ದಿ ಅಂತಂದ್ರ ಅವಾಗ ಎರಡು ಮೆಂಬರ್ ಆಗಿ ಕನ್ವರ್ಟ್ ಮಾಡ್ತಾವ ಯಾಕಂದ್ರ ಇಲ್ಲಿ ಇದ್ರದ್ದು ಆಕ್ಸಿಸ್ ವೆಲ್ಡ್ ಆಗಿದ್ರದ್ದು ಆಕ್ಸಿಸ್ ಮೂರದ್ದು ಆಕ್ಸಿಸ್ ಕೂಡಿರೋದ್ರಿಂದ ಐ ಕ್ಯಾನ್ ಕನ್ಸಿಡರ್ ಒನ್ ಆಕ್ಸಿಸ್ ಆರ್ ಒನ್ ಮೆಂಬರ್ ಬಟ್ ಇಲ್ಲಿ ಓರಿಯಂಟೇಶನ್ ಚೇಂಜ್ ಇರೋದ್ರಿಂದ ಆಕ್ಸಿಸ್ ಚೇಂಜ್ ಆಗಿರ್ತಾವ ಅರ್ಥ ಆಯ್ತಾ ಅದಕ್ಕೆ ಫಸ್ಟ್ ನೋಡು ಇದ್ರದ್ದು ಆಕ್ಸಿಸ್ ಏನದ ಕೂಡ್ಕೊಂಡದ ಹಂಗಾಗಿ ಅಲ್ಲಿ ನೀ ಹಿಂಜರಾಕು ವೆಲ್ಡರ ಮಾಡು ಇಟ್ ವಿಲ್ ಆಕ್ಟ್ ಆಸ್ ಅ ಒನ್ ಮೆಂಬರ್ ಕನ್ಸಿಡರಿಂಗ್ ದಟ್ ನಾ ಏನ್ ಮಾಡ್ತೀನಿ ಆ ಹಿಂಜ್ ತೆಗೆದು ಇದ್ರಂಗ್ ಕಾಣ್ತದ ದಟ್ ಈಸ್ ಈಕ್ವಲ್ ಟು ಎಸ್ ಟಿ ಈಕ್ವಲ್ ಟು 12 ಬರಿತೀನಿ ನೆಕ್ಸ್ಟ್ ಎಸ್ ಗ್ರ್ಯಾಂಡ್ ಟೋಟಲ್ ಏನಾಗ್ತದ 12 ಮೈನಸ್ ಈ ಮೆಂಬರ್ಗೆ ಈ ಇಂಟರ್ನಲ್ ಜಾಯಿಂಟ್ ಎಷ್ಟು ಮೆಂಬರ್ ಕೂಡ್ಯಾವ ಮತ್ತೆ ಇಲ್ಲಿ ಕನ್ಫ್ಯೂಸ್ ಆಗ್ತದ ಸ್ಟೇಟ್ಮೆಂಟ್ ಒಳಗಟ್ಟ ಕನ್ಫ್ಯೂಸ್ ಆಗ್ತದ ಈ ಮೆಂಬರ್ ಇಲ್ಲಿ ಎಷ್ಟು ಮೆಂಬರ್ ಕೂಡ್ಯಾವ ಅಂತಂದ್ರ ಈ ಹಿಂಜ್ ಹಾಕಿದ ಮೇಲೆ ಇದು ಮೆಂಬರ್ ಆಗಿ ಕಾಣಕತ್ತಾವ ಇದು ಹಿಂಜ್ ಹಾಕಿದ ಮೇಲೆ ಇದು ಮೆಂಬರ್ ಆಗಿ ಕಾಣಕತ್ತಾವ ಹಂಗಾಗಿ 2 ಮೆಂಬರ್ ಇಲ್ಲಿ ಕೂಡ್ಯಾವ ಅಂತ ಅರ್ಥ 2 ಮೆಂಬರ್ ಇಲ್ಲಿ ಕೂಡ್ಯಾವ ಅಂತಂದ್ರ 1 ಮೈನಸ್ ಮಾಡ್ಬೇಕು ಟೋಟಲ್ ಆನ್ಸರ್ 11 ಬರ್ತದೆ ಇಂಟರ್ನಲ್ ಹಿಂಜ್ ಅಂದ್ರೆ ಏನಂತ ನೆನ್ಪಿಟ್ಕೊಡ್ರಿ ಇದು ಒಂದು ಮೆಂಬರ್ ಅಂತ ತಿಳ್ಕೊಡ್ರಿ ಇಲ್ಲೊಂದು ಸಣ್ಣದೊಂದು ವೆಲ್ಡ್ ಮಾಡಿ ಇಲ್ಲೊಂದು ಬಳಿ ಹಾಕಿರ್ತಾರ ಅಂತ ತಿಳ್ಕೊಡ್ರಿ ಈ ಬಳಿ ಹಾಕಿದ್ರೆ ಅದಕ್ಕೆ ಇಂಟರ್ನಲ್ ಹಿಂಜ್ ಅಂತಾರ ಈ ಬಳಿ ಇಲ್ಲ ಅಂತ ತಿಳ್ಕೊಂಡ್ರಿ ಅಂದ್ರೆ ಅದು ಸ್ಟ್ರೇಟ್ ಮೆಂಬರ್ ಇರ್ತದ ಅವೆರಡು ಕಟ್ ಮಾಡಿ ಇಲ್ಲಿ ಹಾಕಿದ್ರಿ ಅಂತಂದ್ರೆ 2 ಮೆಂಬರ್ ಕನೆಕ್ಟ್ ಆಗ್ಯದ ಅಂತ ಅರ್ಥ ತಿಳಿತಾ ದಿಸ್ ಇಸ್ ವಾಟ್ ಯುವರ್ ಇಂಟರ್ನಲ್ ಮೀನಿಂಗ್ ಆಫ್ ಇಂಟರ್ನಲ್ ಹಿಂಜು ತಿಳಿತಾ ಇಷ್ಟು ನೀವು ಚೆನ್ನಾಗಿ ತಿಳ್ಕೊಂಡಿದ್ರಿ ಇನ್ನೊಂದು ಹೇಳ್ತೀನಿ
ಏನಂತಂದ್ರೆ ಯಾವ್ದಾರ ಪ್ರಾಬ್ಲಮ್ ತಗೊಳ್ರಿ, ಅದು ಮೊದಲನೇದು ಇದನ್ನ ತಗೊಳೋಣ, ಎರಡನೇದು ತಗೊಳೋಣ. ಹಿಂಗೆ ಕೊಟ್ಟು ಇಲ್ಲಿ ಹಿಂಗೆ ಕೊಟ್ಟಿರ್ತಾನೆ. ಈಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದಾಗ ಇದನ್ನ ಹಿಂಜ್ ಅಂತ ತಗೊಳ್ಳೋ, ಇಂಟರ್ನಲ್ ಹಿಂಜ್ ಅಂತ ತಗೊಳ್ಳೋ, ಏನಂತ ತಗೊಳ್ಳಿ ಅಂತಂದ್ರ ನೀನ್ ಎರಡು ಆಪ್ಷನ್ ಅದ. ಒಂದನೇ ಆಪ್ಷನ್ ಏನದ ಅಂತಂದ್ರ ಸ್ವಲ್ಪ ನೀ ಬಾಳ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಿ ಅಂತಂದ್ರ ಇದನ್ನಂತೂ ಫಿಕ್ಸ್ ಅಂತ ತಗೊಂತಿ. ಇದನ್ನ ರೊಟೇಷನ್ ಅಷ್ಟ ಅಲೋ ಮಾಡಾಕತ್ತದ ಅಂತಂದ್ರ ಯು ಕ್ಯಾನ್ ರೈಟ್ ಇಟ್ ದಟ್ ಆಸ್ ಅ ದಿಸ್ ವೇ. ಅವಾಗ ಹಿಂಗಂತ ತಿಳ್ಕೊಂಡು ಗೋ ಅಹೆಡ್. ಓಕೆನಾ? ಅಕಸ್ಮಾತ್ ಆಗಿ ಇದು ನಿನ್ ಕನ್ಫ್ಯೂಸ್ ಆಗಿತ್ತು, ಸರ್ ಇದು ಹಿಂಗ 3 ಡಾಟ್ ಕೊಟ್ಟಿದ್ರಲ್ರಿ, 3 ಲೈನ್ ಕೊಟ್ಟಿರ ಫಿಕ್ಸ್ ಅಂತ ತಿಳ್ಕೊಂಡಿದ್ದೆ ಅಂತಂದ್ರ ಗೋ ಫಿಕ್ಸ್ ಅಂತಾನೆ ಹೋಗು. ಬಟ್ ಇದಕ್ಕ ನೀ ಏನ್ ಮಾಡ್ಬೇಕು, 2 ಕನೆಕ್ಟ್ ಆಗ್ಯಾವ ಅಂತ ತಿಳ್ಕೊಬೇಕು. ಇಲ್ಲೊಂದು ಕನೆಕ್ಟ್ ಆಗ್ಯಾವ ಅಂತ ತಿಳ್ಕೊಬೇಕು. ಅದ್ರ ಸಲುವಾಗಿ ಸಪೋರ್ಟ್ಸ್ ಒಳಗೆ ಏನಾದ್ರು ನಿಮ್ಗ ಹಿಂಗ್ ಮಾರ್ಕ್ ಮಾಡಿದ್ರು ಅಂದ್ರ ಡೋಂಟ್ ಕಾಲ್ ದೆಮ್ ಆಸ್ ಇಂಟರ್ನಲ್ ಹಿಂಜ್. ವೈ? ಬಿಕಾಸ್ ಇಂಟರ್ನಲ್ ಹಿಂಜ್ ಅಂದ್ರೆ ನಾ ಹೇಳಿನಿ, ಇಂಟರ್ನಲ್ ಹಿಂಜ್ ಅಂದ್ರೆ ಒಂದು ಬಳಿ ಇದ್ದಂಗಪ್ಪ ಅಂತೇಳಿ. ಆ ಬಳಿ 2 ಮೆಂಬರಿಗೆ ಮಾತ್ರ ಕನೆಕ್ಟ್ ಆಗಿರ್ತದ. ಬಟ್ ಇಲ್ಲಿ 2 ಮೆಂಬರ್ ಇಲ್ಲ, ಒಂದ ಮೆಂಬರ್ ಅದ. ಅದ್ರ ಸಲುವಾಗಿ ಇದಕ್ಕ ಬಳಿ ಅನ್ನಕ್ ಬರಂಗಿಲ್ಲ. ಅದಕ್ಕೆ ಏನ್ ಅನ್ಬೇಕು, ನಾವು ಸಪೋರ್ಟ್ ಅಂತಾನೆ ಕರಿಬೇಕು. ಆಯ್ತಾ? ಅದಕ್ಕೆ ಇಂಟರ್ನಲ್ ಹಿಂಜು ಅಥವಾ ಹಿಂಗೇನಾರ ಕೊಟ್ಟಿದ್ರು ಅಂದ್ರೆ ಡೋಂಟ್ ಕಾಲ್ ದಮ್ ಆಸ್ ಇಂಟರ್ನಲ್ ಹಿಂಜ್, ಕನ್ವರ್ಟ್ ದಮ್ ಇಂಟು ದಿಸ್ ವೇ ಅಂಡ್ ಗೋ ಅಹೆಡ್. ಆಯ್ತಾ? ನಾವು ಒಂದು ನಿಮ್ಗ ಇಲ್ಲೊಂದು ಟಾಸ್ಕ್ ಕೊಡ್ತೀನಿ, ಅದನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ರಿ. ಇಲ್ಲೇ ಆನ್ಸರ್ ಹೇಳ್ತೀನಿ, ಪಾಸ್ ಮಾಡಿ, ಸ್ವಲ್ಪ ಸೀರಿಯಸ್ ಆಗಿ ಪಾಸ್ ಮಾಡಿ ನೀವು ಇದನ್ನ ಮಾಡ್ರಿ. ಓಕೆನಾ? ಇದು ದೊಡ್ಡ ಪ್ರಾಬ್ಲಮ್. ಇದು ಬಂತಂದ್ರೆ ನಾ ಎಕ್ಸಾಮಿಗೆ, ಯಾವುದೇ ಎಕ್ಸಾಮಿಗೆ ಅವಾಗ ಹೋಗ್ಬೇಕಾದ್ರೆ ಇಂಥದ್ದೊಂದು ಪ್ರಾಬ್ಲಮ್ ಮಾಡಿ ಹೋಗ್ಬಿಡ್ತಿದ್ದೆ, ಮುಗೀತು. ಎಲ್ಲ ಪ್ರಾಬ್ಲಮ್, ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿತ್ತು. ಇನ್ನ ಒಂದು ಕಾನ್ಸೆಪ್ಟ್ ಬರ್ತೈತಿ ಇಲ್ಲಿ, ಬಹಳ ಚಲೋ ಕಾನ್ಸೆಪ್ಟ್ ಬರ್ತೈತಿ, ಅದನ್ನ ಆಮೇಲೆ ಹೇಳ್ತೀನಿ. ಓಕೆ, ನಾವು ದಿಸ್ ಈಸ್ ಇಂಟರ್ನಲ್ ಹಿಂಜ್, ದಿಸ್ ಈಸ್ ಇಂಟರ್ನಲ್ ಹಿಂಜ್, ದಿಸ್ ಈಸ್ ಇಂಟರ್ನಲ್ ಹಿಂಜ್. ಆಯ್ತಾ? 3 ಇಂಟರ್ನಲ್ಸ್ ಹಿಂಜಸ್ ಅದಾವ. ಇದಕ್ಕ SI ಕಂಡಿಡಿರಿ. ಇದಕ್ಕೇನ್ ಮಾಡ್ರಿ, SI ಕಂಡಿಡ್ರಿ. ಫಸ್ಟ್ ಏನ್ ಮಾಡೋಣ, SI ಟೋಟಲ್ ಕಂಡಿಡ. SI ಟೋಟಲ್ ಫಾರ್ಮುಲಾ 3m ಪ್ಲಸ್ r ಮೈನಸ್ 3j. ಕರೆಕ್ಟಾ? 3m ಪ್ಲಸ್ r ಮೈನಸ್ 3j. ಮೆಂಬರ್ಸ್ ಎಷ್ಟದಾವ? ಮೆಂಬರ್ ಅಂದ್ರೆ ಏನು? ಮೆಂಬರ್ ಅಂದ್ರೆ ಏನು ಅಂತಂದ್ರ ವಾಟ್ ಇಸ್ ಮೆಂಬರ್? ಮೆಂಬರ್ ಅಂದ್ರ ಒನ್ ಹೂ ಎಲೆಕ್ಟೆಡ್ ಇನ್ ಗ್ರಾಮ ಪಂಚಾಯತ್ ಅಲ್ಲ. ದಟ್ ಇಸ್ ರಾಂಗ್ ಆನ್ಸರ್. ಮೆಂಬರ್ ಅಂತಂದ್ರ ದ ಒನ್ ವಿಚ್ ಈಸ್ ಇನ್ ಬಿಟ್ವೀನ್ 2 ಜಾಯಿಂಟ್ಸ್. ಇದನ್ನ ಮತ್ತು ಇದರದ್ದು ನಡಬರ್ಕ್ ಇರೋದಕ್ಕೆ ಮೆಂಬರ್ ಅಂತಾರೆ. ಅಂದ್ರ ಒನ್ ಮೆಂಬರ್ ವಿಲ್ ಹ್ಯಾವ್ 2 ಜಾಯಿಂಟ್ಸ್. 2 ಜಾಯಿಂಟ್ಸ್. ಇದು ಯಾಕೆ ಹೇಳಿನಿ ಅಂತಂದ್ರ ಆಮೇಲೆ ಹೇಳ್ತೀನಿ. ಓಕೆನಾ? ಈಗ ಇಷ್ಟು ಗೊತ್ತಿರೋಲ್ಲ ನೋಡ್ರಿ ಸರ್ ನಮಗ ಅಂತ ಅನ್ಬೋದು ನೀವು. ಗೊತ್ತೈತಿ ನಿನಗ, ಈಗ ಹೇಳ್ತೀನಿ. ಈಗ ಎಮ್ ಎಷ್ಟದ ಕೌಂಟ್ ಮಾಡೋಣ? 1 2. ಈಗ ಇಂಟರ್ನಲ್ ಹಿಂಜ್ ಅವೆಲ್ಲ ಮರ್ತು ಬಿಟ್ಟಿರ್ತೀವಿ, ಅದ್ರ ಸಲುವಾಗಿ ಇದು ಸೇಮ್ ಆಕ್ಸೆಸ್ ಅದ. 3 4 5 6 7 8 9 10 11 12 13 14 15 16 16 ಬರೀಲೋ 17 ಬರೀಲೋ? ಓಕೆಪ್ಪ, ನೀ ಹೇಳ್ತಿ ಅಂತ ಬರಿತೀನಿ. 17 ತಿಳಿತಾ? 3 × 17. ಇನ್ನೊಮ್ಮದು 1 2 3 4 5 6 7 8 9 10 11 12 13 14 15 16. ಇನ್ನೊಮ್ಮದು 1 2 3 4 5 6 7 8 9 10 11 12 13 14 15 16 17. ಕರೆಕ್ಟಾ? ಇನ್ನೊಮ್ಮದಮ್ಮ 1 2 3 1 2 3 4
5 6 7 8 9 10 11 12 13 14 15 16 ಅಲ್ಲೇ 17. ಓಕೆ, ಐ ಆಮ್ ಶೂರ್ 17. ಓಕೆ, ನೀವು ಇನ್ನೊಂದ್ಸತಿ ನೆನ್ಸ್ಕೊಳ್ರಿ, ಕನ್ಫ್ಯೂಸ್ ಆಗ್ತಿರ್ತದ. 17, ದೀಸ್ ಆರ್ 17 ಮೆಂಬರ್ಸ್. ಇದನ್ನ ಒಂದು ಮೆಂಬರ್ ಅಂತ ಓದದ, ಇದನ್ನ ಒಂದು ಮೆಂಬರ್ ಅಂತ ಓದಿದಿರಿ ಸರ್. ಓದಿ ಬಿಡ್ರಿ ಸರ್, ಅದಕ್ಕೆ ಯಾಕೆ ಅಷ್ಟು ಸ್ಟ್ರೆಸ್ ಕೊಟ್ಟು ಹೇಳ್ತೀರಿ? ಹೌದಲ್ಲ, ಆಮೇಲೆ ಹೇಳ್ತೇನೆ ನಿಮಗೆ. ಬರೋಣ, ರಿಯಾಕ್ಷನ್ಸ್ ಎಷ್ಟದ ನೋಡೋಣ. 3, ಇಲ್ಲಿ 1, ಇಲ್ಲಿ 2 ಹೇಳಿನಿ ಹೈಬ್ರಿಡ್ ಸಪೋರ್ಟ್, ಇಲ್ಲಿ 1. ಓಕೆನಾ? ತಿಳಿತಾ? ಎಷ್ಟಾಯ್ತು ಈಗ ರಿಯಾಕ್ಷನ್ಸ್? ಎಷ್ಟಾಯ್ತು? 3 1 4, 4 2 6, 6 1 7. ಕರೆಕ್ಟಾ? 3 4 4 3 7. ತಿಳಿತಾ? ಜಾಯಿಂಟ್ಸ್ ಹೇಳ ಸರ್. 1 2 3 4 5 6 7 8 9 10 11 12 13. 13 ಜಾಯಿಂಟ್ ಅಂತ ಬರೆದ್ರೆ ಬಕ್ರ. ಯಾಕಂದ್ರ ಇಲ್ಲಿ ಬಾ, ನೀನ್ ಇದನ್ನ ಮೆಂಬರ್ ಅಂತ ಕನ್ಸಿಡರ್ ಮಾಡಿಯಪ್ಪ, ಇದ್ರೊಳಗಡೆ 17 ಅಂತ ಬರ್ದಿಯಪ್ಪ ಅಂದ್ರ ಮೆಂಬರ್ದ ಡೆಫಿನಿಷನ್ ಹೇಳ್ತದ ಎರಡೂ ಕಡೆಗೆ ಇದ್ರೆ ಅದಕ್ಕೆ ಜಾಯಿಂಟ್ ಅಂತಾರ ಅಂತ. ಅವ ಎರಡೂ ಕಡೆಗಿರೋದು ಜಾಯಿಂಟ್ ಅಂತ. ಅವಾಗ ನೀನು ಇದನ್ನು ಕೌಂಟ್ ಮಾಡ್ಬೇಕಾಗ್ತದ. ಇದು ಜಾಯಿಂಟ್ ಸರ್, ಜಾಯಿಂಟ್ ರೇ ಇದು ಅಂತ ನಿನ್ ಡೌಟ್ ಬರ್ತದ. ಈಗ ಇದನ್ನ ನೀ ಜಾಯಿಂಟ್ ಅಂತ ಕನ್ಸಿಡರ್ ಮಾಡ್ಲೇಬೇಕಾಗ್ತದ. ಇದ್ ನೀ ಜಾಯಿಂಟ್ ಅಂತ ಏನ್ರ ಇಗ್ನೋರ್ ಮಾಡಿದ್ರೆ, ಇದು ಜಾಯಿಂಟ್ ಅಂತ ಇಗ್ನೋರ್ ಮಾಡಿದ್ರ ನೀನ್ ಮೆಂಬರ್ ಅಂತ ಓದ್ಬೇಡ. ನೀ ಇದು ಮೆಂಬರ್ ಅಂತ ಓದಿ ಅಂದ್ಮೇಲೆ ಜಾಯಿಂಟ್ ಆಗತ್ತೆ. ಅದ್ರ ಸಲುವಾಗಿ ಈಗ ಏನಾಯ್ತು, 13 ಆದ್ರ ಬಕ್ರ. ಈಗ 14 ಜಾಯಿಂಟ್ ಬರ್ಕೋಬೇಕಾಗುತ್ತೆ. ತಿಳಿತಾ? ನೋಡೋಣ ಇನ್ನೊಮ್ಮೆ. 1 2 3 4 5 6 7 8 9 10 11 12 13 14. ತಿಳಿತಾ? ಆನ್ಸರ್ ಎಷ್ಟಪ್ಪ ಅಂತಂದ್ರೆ 17 × 3 51 + 7 ಮೈನಸ್ 14 × 3 16 ಬಂತ ಆನ್ಸರ್. ದ ಆನ್ಸರ್ ಇಸ್ 16. ಈಗ ಇದು 16 ಎಷ್ಟು ಇದೆ? ಈಗ ಎಸ್ ಗ್ರ್ಯಾಂಡ್ ಟೋಟಲ್ ಬೇಕಿತ್ತು ಅಂದ್ರ ಏನ್ ಮಾಡ್ಬೇಕೀಗ? ಹಿಂಜಸ್ ನೋಡ್ಕೊ. ಇದಕ್ಕ 2 ಮೆಂಬರ್ ಕನೆಕ್ಟ್ ಆಗ್ಯಾವ, 1 ಕಳಿ. ಇದಕ್ಕ 4 ಮೆಂಬರ್ ಕನೆಕ್ಟ್ ಆಗಿದಾವ, 3 ಕಳಿ. ಇದ್ರೊಳಗಡೆ 2 ಮೆಂಬರ್ ಕನೆಕ್ಟ್ ಆಗಿದಾವ, 1 ಕಳಿ. ಮತ್ತೆಲ್ಲೂ ಹಿಂಜಸ್ ಇಲ್ಲ. ಇವೆಲ್ಲವನ್ನ ಆಲ್ರೆಡಿ ಕನ್ಸಿಡರ್ ಮಾಡಿವಿ. ಟೋಟಲ್ 1 3 4 1 5 ಕಳಿ ಅಂದ್ರ 16 ಒಳಗ 5 ಹೋದ್ರ ಟೋಟಲ್ ಆನ್ಸರ್ 11. ತಿಳಿತಾ? You got 11 as the answer. Okay now, this is all about problems on this one. ಇದು ಸ್ವಲ್ಪ ಚೆನ್ನಾಗಿ ಓದ್ರಿ. SI ಈಗ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಹೇಳ್ತೀನಿ ಅಂದ್ರೆ KI ನ ಹೇಳೋಣ. ಥ್ಯಾಂಕ್ ಯು ವೆರಿ ಮಚ್.